ನಾನು ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರೂ ಸಮಯ ಪಾಲನೆ ಮಾಡಬೇಕು ಎಂದು. ಆದರೆ ಇಲ್ಲಿ ಏನು ನಡೀತಾ ಇದೆ? ನನ್ನ ಆಫೀಸ್ ಅಂತೂ ಸಂತೆ ಮಾರ್ಕೆಟಿನಾಗೆ ಮಾಡಿಟ್ಟಿದ್ದೀರಾ. ನನ್ನ ಸಲಿಗೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೀರಾ ನೀವೆಲ್ಲರೂ. ಮತ್ತು ಅಂಕಲ್, ನೀವು 9 ದಿನ ಎಲ್ಲಿಗೆ ಹೋಗಿದ್ರಿ? ಆ ವಯಸ್ಸಾದ ಅಂಕಲ್ ಕೆಮ್ಮುತ್ತಾ ಹೇಳಿದರು. ಸರ್, ನನ್ನ ಮಗಳ ಮದುವೆ ಇತ್ತು ಎಂದು. ಅದಕ್ಕೆ ಕರಣ್ ಸಿಟ್ಟಿನಲ್ಲಿ, ಆಫೀಸ್ನಲ್ಲಿ ನೀವು ಯಾರಿಗಾದರೂ ಹೇಳಿಬಿಟ್ಟು ಹೋಗಿದ್ರಾ? ಮತ್ತು ಅನಿತಾ ಮೇಡಮ್, ನೀವು 10 ಗಂಟೆಗೆ ಆಫೀಸಿಗೆ ಬರ್ತಾ ಇದ್ದೀರಾ? ಇಲ್ಲಿ ಏನಾಗ್ತಾ ಇದೆ? ನಾನು ಕೇವಲ 20 ದಿನಕ್ಕೋಸ್ಕರ ಅಮೆರಿಕಕ್ಕೆ ಹೋಗಿದ್ದೆ. ಎಲ್ಲರನ್ನೂ ಕೆಲಸದಿಂದ ತೆಗೆದು ಹಾಕುತ್ತೇನೆ. ಎಲ್ಲ ಸ್ಟಾಫ್ ಮೆಂಬರ್ಸ್ ಪ್ಲೀಸ್ ಮೀಟಿಂಗ್ ರೂಮಿಗೆ ಬನ್ನಿ. ಕರಣ್ ಸರ್ ಸಿಟ್ಟಿನ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ಕರಣ್ ಬಹಳ ಕಟ್ಟುನಿಟ್ಟಿನ ಸ್ವಭಾವದ ವ್ಯಕ್ತಿಯಾಗಿದ್ದ. ಎಲ್ಲರೂ ತಕ್ಷಣ ಒಬ್ಬರ ಮೋರೆ ಒಬ್ಬರು ನೋಡಿಕೊಳ್ಳಲು ಶುರು ಮಾಡಿದರು. ಸರ್, ಹೇಗೆ ತಕ್ಷಣ ಬಂದರು? ಇವರಂತೂ 2 ತಿಂಗಳಿಗೋಸ್ಕರ ಅಮೆರಿಕಕ್ಕೆ ಹೋಗಿದ್ರು ಅಲ್ವಾ? ಮೀಟಿಂಗ್ ರೂಮಿನಲ್ಲಿ ಕರಣ್ ಎಲ್ಲರಿಗಾಗಿ ವೇಟ್ ಮಾಡ್ತಾಯಿದ್ರು. ಎಲ್ಲ ಸ್ಟಾಫ್ ಮೆಂಬರ್ ಬಂದಿದ್ದರು. ಆಗ ಕರಣ್ ಮ್ಯಾನೇಜರ್ಗೆ ಕೇಳಿದರು, ನಾನು ನಿಮಗೆ ಯಾತಕ್ಕೋಸ್ಕರ ಸ್ಯಾಲರಿಯನ್ನು ಕೊಡುತ್ತಿದ್ದೇನೆ? ಕೆಲಸದವರಂತೂ ಬೇಡಿ, ನೀವು ಸರಿಯಾದ ಟೈಮಿಗೆ ಆಫೀಸಿಗೆ ಬರಲ್ಲ. ಕರಣ್ ಕೈ ಮುಗಿದು ಹೇಳಿದರು, ನಾನು ಇಂಥವರೊಟ್ಟಿಗೆ ಕೆಲಸ ಮಾಡಲು ಇಷ್ಟಪಡಲ್ಲ. ನೀವೀಗ ಹೊರಡಬಹುದು. ನಾಳೆಯಿಂದ ನೀವು ಆಫೀಸಿಗೆ ಬರುವ ಅವಶ್ಯಕತೆ ಇಲ್ಲ ಎಂದರು. ತಕ್ಷಣ ಮ್ಯಾನೇಜರ್, ಸಾರಿ ಸರ್, ಇದೊಂದು ಬಾರಿ ನಮ್ಮನ್ನೆಲ್ಲ ಕ್ಷಮಿಸಿ. ಇನ್ನೊಂದು ಸಾರಿ ಈ ರೀತಿ ಆಗದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಮ್ಯಾನೇಜರ್ ಹೇಳಿದರು. ಕರಣ್ ಅವರು ಸಿಟ್ಟಿನ ಮನುಷ್ಯ ಏನೂ ಆಗಿದ್ದರು. ಆದರೆ ಅವರ ಮನಸ್ಸು ವಜ್ರದ ಹಾಗೆ ಇತ್ತು. ಅವರ ಸಿಟ್ಟು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತಿತ್ತು. ಎಲ್ಲರೂ ಅವರವರ ಕ್ಯಾಬಿನ್ಗೆ ಹೋಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡತೊಡಗಿದರು. ಕರಣ್ ಅವರ ಸಿಟ್ಟು ಕಡಿಮೆಯಾಗುತ್ತಾ ಇದ್ದ ಹಾಗೆ ಅವರು ಆಫೀಸ್ನಿಂದ ಹೊರಗಡೆ ಬಂದರು. ಆಗ ಅಲ್ಲಿ ಆ ವಯಸ್ಸಾದ ಶ್ಯಾಮ್ ಅಂಕಲ್ ಕೈಯಲ್ಲಿ ಪೊರಕೆಯನ್ನು ಹಿಡಿದುಕೊಂಡು ಎಲ್ಲ ಕಡೆ ಕ್ಲೀನ್ ಮಾಡುತ್ತಿದ್ದರು. ಕರಣ್ ಶ್ಯಾಮ್ ಅಂಕಲ್ ಹತ್ತಿರ ಹೋಗಿ ನಿಂತುಕೊಂಡು ಕೇಳಿದರು, ಅಂಕಲ್, ನೀವು ಹೇಗಿದ್ದೀರಿ? ಅವನು ಹೇಳಿದ, ಸರ್, ನಾನು ಚೆನ್ನಾಗಿದ್ದೀನಿ. ಆಗ ಕರಣ್ ಅಂಕಲಿಗೆ ಅವರ ಮಗಳ ಮದುವೆ ಶುಭಾಶಯಗಳನ್ನು ಹೇಳಿದರು. ಮತ್ತು ಅಂಕಲ್, ನಿಮಗೆ ಗೊತ್ತೇ ಇದೆ ನಾನು ಸಿಟ್ಟಿನಲ್ಲಿ ಏನೆಲ್ಲ ಹೇಳುತ್ತೇನೆ ಎಂದು. ನನ್ನನ್ನು ಕ್ಷಮಿಸಿ ಎಂದರು. ಆಗ ಶ್ಯಾಮ್ ಅಂಕಲ್ ನಗು ನಗುತ್ತಾ, ಮಗ, ನಾನು 6 ವರ್ಷದಿಂದ ನಿನ್ನನ್ನು ನೋಡುತ್ತಾ ಬಂದಿದ್ದೇನೆ. ನನಗೆ ಗೊತ್ತು ನೀನು ಹೇಗೆ ಅಂತ ಎಂದು ಹೇಳಿದರು. ಕರಣ್ ದೊಡ್ಡ ಮನಸ್ಸಿನವನಾಗಿದ್ದನು. ಅವರು ಈಗ 27 ವರ್ಷದ ಯುವಕರಾಗಿದ್ದರು. ಬಹಳ ಹ್ಯಾಂಡ್ಸಮ್ ಆಗಿದ್ದರು. ಅವರು ತುಂಬ ಕಷ್ಟಪಟ್ಟು ಬಿಸ್ನೆಸ್ಸನ್ನು ಶುರು ಮಾಡಿದ್ದರು. ಆದರೆ ಇವತ್ತಿನ ದಿನದಲ್ಲಿ ಅವರು ತುಂಬ ಹಣವನ್ನು ಸಂಪಾದಿಸುತ್ತಿದ್ದಾರೆ ಮತ್ತು ಸಾವಿರಾರು ಜನರ ಹೊಟ್ಟೆಗೆ ಊಟ ಸಿಗುವ ಹಾಗೆ ಎಲ್ಲರಿಗೂ ಕೆಲಸದ ಅವಕಾಶವನ್ನು ನೀಡಿದರು. ಕರಣ್ ಮದನ್ ಅವರ ಒಬ್ಬನೇ ಮಗನಾಗಿದ್ದನು. ಅವನ ತಂದೆ 15 ವರ್ಷದ ಹಿಂದೆ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು. ತಾಯಿ ಮಮತಾ ಅವನನ್ನು ಓದಿಸಿ ಬರೆಸಿ ಒಂದು ಜವಾಬ್ದಾರಿ ವ್ಯಕ್ತಿಯನ್ನಾಗಿ ಮಾಡಿದ್ದರು. ಅವರು ಎಷ್ಟು ಒಳ್ಳೆಯವರಾಗಿದ್ದರೋ ಅವರಲ್ಲಿ ಕೆಲವೊಂದು ಅಷ್ಟೇ ಕೆಟ್ಟ ಚಟಗಳು ಇದ್ದವು. ಅವರು ಡ್ರಿಂಕ್ಸ್ ಮಾಡುತ್ತಿದ್ದರು, ಸಿಗರೆಟ್ ಸೇದುತ್ತಿದ್ದರು. ಅವರ ಹತ್ತಿರ ಮನೆ, ಕಾರು, ಬಂಗ್ಲೆ, ಹಣ ಎಲ್ಲವೂ ಇತ್ತು. ಅಷ್ಟೇ ಅಲ್ಲ, ಬಹಳ ಕಡೆಯಿಂದ ಒಳ್ಳೊಳ್ಳೆಯ ಸಂಬಂಧವೂ ಸಹ ಬರುತ್ತಿತ್ತು. ಎಲ್ಲ ಸಂಬಂಧವೂ ದೊಡ್ಡ ದೊಡ್ಡ ಮನೆಯದೇ ಆಗಿತ್ತು. ಎಲ್ಲ ಸಂಬಂಧವನ್ನು ಕರಣ್ ಬೇಡ ಎಂದು ರಿಜೆಕ್ಟ್ ಮಾಡುತ್ತಿದ್ದ. ಅವರಿಗೆ ಯಾವ ರೀತಿಯ ಹುಡುಗಿ ಬೇಕಿತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲ ಸುಂದರವಾಗಿರೋ ಹುಡುಗಿಯರನ್ನು ಸಹ ಅವರು ರಿಜೆಕ್ಟ್ ಮಾಡುತ್ತಿದ್ದರು. ಅವನ ಅಮ್ಮ ತುಂಬ ಹೇಳಿದಳು, ಮಗನೇ, ನೀನು ಮದುವೆಯಾಗು ಅಂತ. ಆದರೆ ಈ ಮಿಸ್ಟರ್ಗೆ ಮದುವೆ ವಿಷಯ ಎತ್ತಿದ ತಕ್ಷಣ ಸಿಟ್ಟು ಬರುತ್ತಿತ್ತು. ಮನೆಗೆ ಬರುತ್ತಿದ್ದಂತೆ ಕೆಲಸಗಾರರಿಗೆ ಹೇಳಿದ, ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿ ಸಾರಾಯಿ ಬಾಟ್ಲನ್ನು ಓಪನ್ ಮಾಡಿದ ಮತ್ತು ಕುಡಿಯಲು ಪ್ರಾರಂಭಿಸಿದ. ನಶೆಯಲ್ಲಿ ಮುಳುಗಿ ಹಾಡನ್ನು ಹೇಳುತ್ತಾ ಕೇಳುತ್ತಾ ಹಾಗೆ ನಿದ್ದೆ ಮಾಡಿದ. ಅವನು ನಶೆಯಲ್ಲಿ ಮುಳುಗಿ ನಿದ್ದೆ ಮಾಡುತ್ತಾ ಇದ್ದ. ಇತ್ತ ಮಧುರ ತಾಯಿಯಾಗೋಳಿದ್ದಳು. ಮಾಂತೇಶ್, ನನ್ನನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗು, ಮಧುರ ತನ್ನ ಗಂಡನಿಗೆ ಹೇಳುತ್ತಿದ್ದಳು. ಮಾಂತೇಶ್ ಮಧುರಾಳ ಕಡೆಗೆ ನೋಡುತ್ತಾ ಹೇಳಿದ, ನನ್ನ ಮಾತು ಕೇಳು. ನನ್ನ ಅಣ್ಣನಿಗೂ ಸಹ 4 ಜನ ಹುಡುಗಿಯರಿದ್ದಾರೆ ಮತ್ತು ನನ್ನ ಇನ್ನೊಂದು ಅಣ್ಣನಿಗೆ 6 ಜನ ಹುಡುಗಿಯರಿದ್ದಾರೆ. ಅಕಸ್ಮಾತ್ ನೀನು ಸಹ ಹುಡುಗಿಗೆ ಜನ್ಮ ನೀಡಿದರೆ ನೀನು ಮನೆಗೆ ಬರಬೇಡ. ಆಸ್ಪತ್ರೆಯಿಂದಲೇ ಎಲ್ಲಿಗಾದರೂ ಹೊರಟು ಹೋಗು ಎಂದನು. ಆಗ ಮಧುರಾಳಿಗೆ ಬಹಳ ಸಿಟ್ಟು ಬಂತು. ಅವಳು ಹೇಳಿದಳು, ಮಾಂತೇಶ್, ನನ್ನ ಹೊಟ್ಟೆಯಲ್ಲಿ ಯಾವ ಮಗು ಇದೆಯೋ ಅದು ನಿನ್ನ ಮಗು. ಹುಡುಗನಾಗಲಿ ಹುಡುಗಿಯಾಗಲಿ ನಾನು ತಾಯಿ, ನೀನು ಆ ಮಗುವಿನ ತಂದೆ. ಅದೆಲ್ಲವೂ ಆ ಭಗವಂತನ ಕೈಯಲ್ಲಿದೆ. ಇದರಲ್ಲಿ ನನ್ನದೇನಿದೆ? ಗಂಡಸರಿಗೆ ಇದು ಯಾಕೆ ಅರ್ಥವಾಗುವುದಿಲ್ಲ? ಮಧುರ ಬಹಳ ಬುದ್ಧಿವಂತಳು ಮತ್ತು ಒಳ್ಳೆಯವಳಾಗಿದ್ದಳು. ಆದರೆ ಅವಳು ಯಾರೋ ಅಪರಿಚಿತರೊಟ್ಟಿಗೆ ಮದುವೆಯಾಗಿ ಬಂದಿದ್ದಳು. ಅವಳಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ, ಕೇವಲ ಅಣ್ಣಂದಿರಿದ್ದರು. ಅವರೇ ಅವಳಿಗೆ ಮದುವೆ ಮಾಡಿಸಿದರು. ಆದರೆ ಇದು ಸತ್ಯ, ಅಣ್ಣಂದಿರು ಏನಿದ್ರೂ ಮದುವೆಗಿಂತ ಮುಂಚೆ ಮಾತ್ರ, ಮದುವೆ ನಂತರ ಅಪರಿಚಿತರಾಗುತ್ತಾರೆ. ಒಂದೊಂದು ಸಾರಿ ಮಧುರಾಗೆ ಬಹಳ ಟೆನ್ಷನ್ ಆಗುತ್ತಿತ್ತು. ಮಾಂತೇಶ್ನ ಈ ಮಾತನ್ನು ಕೇಳಿ ರಾತ್ರಿಯ ಸಮಯದಲ್ಲಿ ಅವಳು ಮಾಂತೇಶ್ನ ಹತ್ತಿರ ನಿದ್ದೆ ಮಾಡುತ್ತಾ ಕೇಳಿದಳು, ಮಾಂತೇಶ್, ಯಾಕೆ ನೀನು ಈ ಮಾತನಾಡ್ತಾ ಇದ್ದೀಯಾ? ಅಕಸ್ಮಾತ್ ಹುಡುಗಿ ಹುಟ್ಟಿದರೆ ನೀನು ನನ್ನನ್ನು ಬಿಟ್ಟು ಬಿಡುತ್ತೀಯಾ ಎಂದು ಕೇಳಿದಳು. ಅದಕ್ಕೆ ಮಾಂತೇಶ್ ಮಗ್ಗಲನ್ನು ಬದಲಾಯಿಸುತ್ತಾ ಹೇಳಿದ, ಹೌದು, ಅಕಸ್ಮಾತ್ ಹುಡುಗಿ ಹುಟ್ಟಿದರೆ ನೀನು ಈ ಮನೆಗೆ ವಾಪಸ್ ಬರಬೇಡ, ಗೊತ್ತಾಯ್ತಾ? ನಾನು ನಿನಗೆ ಡೈವರ್ಸ್ ಕೊಡುತ್ತೇನೆ ಎಂದನು.
ಅವಳಿಗೆ ತುಂಬ ಟೆನ್ಷನ್ ಆಯಿತು. ಅದಕ್ಕೆ ಅವಳು, ದೇವರೇ, ಮಾಂತೇಶ್ಗೆ ಮಗನನ್ನೇ ಕೊಡು, ಇಲ್ಲದಿದ್ದರೆ ನನ್ನ ಸಂಸಾರ ಚೂರು ಚೂರಾಗಿ ಹೋಗುತ್ತೆ ಎಂದಳು. ಒಂದೊಂದು ಸಾರಿ ದೇವರು ಏನು ಮಾಡುತ್ತಾನೆ ಅದು ನಮ್ಮ ವಿಚಾರದಲ್ಲಿಯೇ ಇರುವುದಿಲ್ಲ. ಭಗವಂತನಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿರುತ್ತೆ. ಅವನ ಎಲ್ಲ ಕೆಲಸವೂ ಒಳ್ಳೆಯದಾಗೇ ಇರುತ್ತೆ. ಕೆಲವೊಂದು ವಿಷಯ ರಹಸ್ಯವಾಗಿ ಇರುತ್ತೆ. ಸಮಯ ಬಂದಾಗ ಅದು ಗೊತ್ತಾಗುತ್ತೆ. ಮಧುರಾಳಿಗೆ ನೋವು ಶುರುವಾಯಿತು. ಅವಳನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದರು. ಮಧುರಾಳ ಮನಸ್ಸಿನಲ್ಲಿ ಮತ್ತು ಮೈಂಡಿನಲ್ಲಿ ಒಂದೇ ಪ್ರಾರ್ಥನೆ, ಭಗವಂತ, ಹೇಗಾದರೂ ಮಾಡಿ ಮಗನನ್ನೇ ಕೊಡು, ಇಲ್ಲದಿದ್ದರೆ ನನ್ನ ಮನೆ ಚೂರಾಗುತ್ತೆ. ಅಷ್ಟರಲ್ಲಿ ಮಗು ಅಳುವ ಶಬ್ದ ಕೇಳಿಸಿತು. ಒಂದು ನರ್ಸ್ ಹೊರಗಡೆ ಬಂದಳು. ಮಾಂತೇಶ್ಗೆ ಸಂತೋಷದ ವಿಷಯವನ್ನು ಹೇಳಿದಳು. ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ಆ ಭಗವಂತ ಒಳ್ಳೆಯ ಮುದ್ದಾದ ಹುಡುಗಿಯನ್ನು ಕೊಟ್ಟಿದ್ದಾನೆ ಎಂದಳು. ಮಾಂತೇಶ್ ಈ ವಿಷಯ ಕೇಳುತ್ತಿದ್ದ ಹಾಗೆ ಸಿಟ್ಟಿನಲ್ಲಿ ಅಲ್ಲಿಂದ ಎದ್ದು ಹಾಸ್ಪಿಟಲ್ನಿಂದ ಹೊರಟು ಹೋದ. ಮಧುರಾಳಿಗೆ ಗೊತ್ತಾಯಿತು ಹುಡುಗಿ ಹುಟ್ಟಿದೆ ಎಂದು. ಅದರ ಪರಿಣಾಮ ಏನು ಅಂತ ಅವಳಿಗೆ ಮೊದಲೇ ಗೊತ್ತಿತ್ತು. ಮಗುವನ್ನು ಮಧುರಾಳ ಮಡಿಲಲ್ಲಿ ಇಡಲಾಯಿತು. ಮಧುರಾಳ ಕಣ್ಣಲ್ಲಿ ನೀರು ಬಂತು. ಮಧುರಾ ಮಗಳನ್ನು ಎದೆಗೆ ಒತ್ತಿಕೊಂಡಳು ಮತ್ತು ಹಣೆಗೆ ಮುತ್ತಿಟ್ಟಳು. ಡಾಕ್ಟರ್ ಕೇಳಿದರು, ನಿನ್ನೆ ಜೊತೆಗೆ ಬಂದಿದ್ರಲ್ಲ, ಅವರು ಈಗ ಎಲ್ಲಿ ಎಂದು. ಮಧುರಾ ಡಾಕ್ಟರ್ ಕಡೆ ನೋಡುತ್ತಿದ್ದಳು ಮತ್ತು ಹೇಳಿದಳು, ಅವರು ಮತ್ತೆ ವಾಪಸ್ ಬರಲ್ಲ ಎಂದು. ಡಾಕ್ಟರ್ಗೆ ಬಹಳ ಆಶ್ಚರ್ಯವಾಯಿತು. ಅವರು ಕೇಳಿದರು, ಹೀಗ್ಯಾಕೆ ಎಂದು. ಹಾಗಾದರೆ ಹಾಸ್ಪಿಟಲ್ ಬಿಲ್ ಯಾರು ಕಟ್ಟುತ್ತಾರೆ ಎಂದು ಕೇಳಿದರು. ಮಧುರಾ ತನ್ನ ಬ್ಯಾಗಿನ ಕಡೆ ಸನ್ನೆ ಮಾಡಿದಳು. ಒಂದು ನರ್ಸ್ ಬ್ಯಾಗನ್ನು ಮಧುರಾಳ ಹತ್ತಿರ ಕೊಟ್ಟಳು. ಅವಳು ಹಣವನ್ನು ತೆಗೆದಳು ಮತ್ತು ನಿಮ್ಮ ಆಸ್ಪತ್ರೆ ಬಿಲ್ ಎಷ್ಟು, ಅದನ್ನು ತೆಗೆದುಕೊಳ್ಳಿ ಎಂದಳು. 40,000 ಬಿಲ್ಲಾಗಿತ್ತು. ನಂತರ ಮಧುರಾಳಿಗೆ ಬೇರೆ ರೂಮಿಗೆ ಶಿಫ್ಟ್ ಮಾಡಲಾಯಿತು. ಮಾಂತೇಶ್ ಮಧುರಾಳಿಗೆ ಫೋನ್ ಮಾಡಿ ಹೇಳಿದ, ನನ್ನ ಪಾಲಿಗೆ ನೀನೀಗ ಸತ್ತು ಹೋಗಿದ್ಯಾ. ನನಗೆ ನೀನು ಯಾರು ಅಂತ ಗೊತ್ತಿಲ್ಲ. ಮುಂದೆ ನೀನು ಯಾವಾಗಲೂ ನನ್ನ ಹೆಸರನ್ನು ತೆಗೆದುಕೊಳ್ಳಬೇಡ. ನಿನ್ನ ಮಗಳನ್ನು ಕರೆದುಕೊಂಡು ಹೊರಟು ಹೋಗು ಎಂದನು. ಪಾಪ ಮಧುರಾ ಎಲ್ಲಿಗೆ ಹೋಗುತ್ತಾಳೆ, ಎಲ್ಲಿ ಇರುತ್ತಾಳೆ? ಗಂಡನ ಈ ವರ್ತನೆಯಿಂದ ಬೇಸತ್ತು ಹೋಗಿದಳು. ಗಂಡಸರು ಯಾಕೆ ಈ ರೀತಿ ಮಾಡುತ್ತಾರೆ? ಯಾವಾಗ ಬೇಕೋ ಆಗ ಹೆಂಗಸರನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವಶ್ಯಕತೆ ಇಲ್ಲದೇ ಇದ್ದಾಗ ಅವರನ್ನು ಬಿಟ್ಟು ಬಿಡುತ್ತಾರೆ. ವರ್ಷಾನುಗಟ್ಟಲೆಯಿಂದ ಮಾಡುತ್ತಾ ಬಂದ ಪ್ರೀತಿಯನ್ನು ಕಾಲಿನ ಕೆಳಗೆ ತುಳಿದು ಬಿಡುತ್ತಾರೆ. ಹೆಂಗಸರು ಕೆಲಸದವಳಾಗಿಯೇ ಇರಬೇಕು ಮತ್ತು ಆಟದ ಗೊಂಬೆಯಂತೆಯೂ ಇರಬೇಕು. ಎಲ್ಲವೂ ಗೊತ್ತಿದ್ದರೂ ಸಹ ಹೆಂಗಸು ಬಾಯಿ ಮುಚ್ಚಿಕೊಂಡು ಇರಬೇಕು. ಹೀಗೆ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಣ್ಣೀರು ಹಾಕುತ್ತಾ ಅವಳು ತನ್ನ ಫ್ರೆಂಡಿಗೆ ಫೋನ್ ಮಾಡಿದಳು. ಮಾಂತೇಶ್ ನನ್ನನ್ನು ಹಾಸ್ಪಿಟಲ್ನಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದಳು. ಅವಳ ಫ್ರೆಂಡಿಗೆ ತುಂಬ ಆಶ್ಚರ್ಯವಾಯಿತು. ಬಿಟ್ಟು ಹೋದ್ನಾ ಎಂದು ಕೇಳಿದಳು. ಆಗ ಮಧುರಾ, ಹೌದು, ಯಾಕೆಂದರೆ ನಾನು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಪ್ಪಿಗೆ. ಮಧುರಾಳ ಮಾತು ಕೇಳಿ ಅವಳ ಫ್ರೆಂಡ್ ಅನಿತಾ ಮಧುರಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು ಮತ್ತು ಕೆಲವು ದಿನ ಮಧುರಾ ಅಲ್ಲೇ ಉಳಿದಳು. ನಂತರ ಯೋಚನೆ ಮಾಡಿದಳು, ಅಣ್ಣಂದಿರ ಮನೆಗೆ ಹೋಗಲೇ ಎಂದು. ಅಲ್ಲಿ ಹೋಗಿ ಎಲ್ಲ ವಿಷಯವನ್ನು ಅವರಿಗೆ ಹೇಳುತ್ತೇನೆ. ಮೋಸ್ಟ್ಲಿ ಜೀವನವನ್ನು ಸಾಗಿಸಲು ಯಾವುದಾದರೂ ದಾರಿ ಸಿಗಬಹುದು ಎಂದು. ಮತ್ತು ತನ್ನ ಫ್ರೆಂಡ್ ಅನಿತಾಳ ಹತ್ತಿರ ಹೇಳಿದಳು, ನಾನು ಮಂಗಳೂರಿಗೆ ಹೋಗುತ್ತೇನೆ ಮತ್ತು ಅಲ್ಲೇ ಯಾವುದಾದರೂ ಜಾಬ್ ಮಾಡುತ್ತೇನೆ ಎಂದು ಹೇಳಿದಳು. ಅವಳು ಹೋದ ನಂತರ ಮಾಂತೇಶ್ ಅವಳ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಹಸುಗೂಸನ್ನು ಎತ್ತಿಕೊಂಡು ಅವಳು ಎಲ್ಲಿಗೆ ಹೋದಳು, ಅವಳು ಹೇಗಿರಬಹುದು ಎಂದು ಅವಳ ಬಗ್ಗೆ ಕಿಂಚಿತ್ತೂ ಯೋಚಿಸಲಿಲ್ಲ. ಯಾಕೆಂದರೆ ಮಾಂತೇಶ್ ಒಬ್ಬ ಗಂಡಸಾಗಿದ್ದ. ಅವನು ತಿರುಗಿ ಸಹ ನೋಡಲಿಲ್ಲ. ಯಾಕೆಂದರೆ ಅಳುವ ಕೆಲಸ ಎಲ್ಲವೂ ಹೆಂಗಸರದಾಗಿತ್ತು. ಬೇರೆಯವರಿಗೋಸ್ಕರ ಚಡಪಡಿಸುವ ಕೆಲಸವೂ ಸಹ ಹೆಂಗಸರದಾಗಿತ್ತು. ನಂತರ ಮಧುರಾ ತನ್ನ ತವರು ಮನೆಗೆ ಹೊರಟು ಹೋದಳು. ಮಗಳಿಗೆ ಕೇವಲ 2 ತಿಂಗಳಷ್ಟೇ ಆಗಿತ್ತು. ಟ್ರೈನಿನ ಟಿಕೆಟ್ ತೆಗೆದುಕೊಂಡಳು ಮತ್ತು ಟ್ರೈನಿನಲ್ಲಿ ಹೋಗಿ ಕುಳಿತುಕೊಂಡಳು. ಕರಣ್ ಮೀಟಿಂಗ್ಗೆ ಎಂದು ಮುಂಬೈಗೆ ಹೋಗಿದ್ದ. ಆದರೆ ಅಲ್ಲಿಂದ ವಾಪಸ್ ಬರಲು ಅವನಿಗೆ ಏರ್ಪೋರ್ಟ್ನಲ್ಲಿ ಯಾವುದೇ ಫ್ಲೈಟ್ ಟಿಕೆಟ್ ಸಿಗಲಿಲ್ಲ. ಮೋಸ್ಟ್ಲಿ ವೆದರ್ ಸರಿ ಇಲ್ಲದ ಕಾರಣ ಇರಬಹುದು. ಅವನಿಗೆ ಮಾರನೇ ದಿನ ಮಂಗಳೂರಿನಲ್ಲೂ ಸಹ ಮೀಟಿಂಗ್ ಇತ್ತು. ಅದಕ್ಕಾಗಿ ಅವನು ಟ್ರೈನ್ನಲ್ಲಿ ಬರಲು ರೆಡಿಯಾಗಿದ್ದ. ಟಿಕೆಟನ್ನು ತೆಗೆದುಕೊಂಡನು ಮತ್ತು ಟ್ರೈನ್ನಲ್ಲಿ ಕುಳಿತುಕೊಂಡರು. ಸರಿಯಾಗಿ ಮಧುರಾಳ ಎದುರುಗಡೆ ಇರುವ ಸೀಟಿನಲ್ಲಿ ಕುಳಿತುಕೊಂಡನು. ಮಧುರಾ ಮಗಳನ್ನು ಮಡಿಲಲ್ಲಿ ಇಟ್ಟುಕೊಂಡು ಕುಳಿತುಕೊಂಡಿದ್ದಳು. ಟ್ರೈನ್ ಹೊರಟು ಹೋಯಿತು. ರಾತ್ರಿಯ ಸಮಯವಾಗಿತ್ತು. ಕರಣ್ ನೋಡುತ್ತಿದ್ದ. ಎಲ್ಲರೂ ನಿದ್ದೆ ಮಾಡುತ್ತಿದ್ದರು. ಆದರೆ ಮಧುರಾ ಏನು ಯೋಚನೆ ಮಾಡುತ್ತಾ ಅದರಲ್ಲೇ ಮುಳುಗಿದ್ದಳು. ರಾತ್ರಿ 2 ಗಂಟೆ ಆಯಿತು. ಅವಳ ಕಣ್ಣಲ್ಲಿ ಕಣ್ಣೀರು ಇಳಿಯುತ್ತಿತ್ತು. ಅವಳು ಪದೇ ಪದೇ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ಕರಣ್ ಸಹ ಅವಳ ದೃಷ್ಟಿಯನ್ನು ತಪ್ಪಿಸಿ ಅವಳನ್ನು ನೋಡುತ್ತಿದ್ದ. ಎಷ್ಟೊಂದು ಸುಂದರವಾದ ಹುಡುಗಿ, ಎಷ್ಟು ಮುದ್ದಾದ ಮಗಳು ಇವಳದು. ಆದರೆ ಇವಳ ಕೇಳುತ್ತಿದ್ದಾಳೆ. ತುಂಬ ಸಾರಿ ಕೇಳಲು ಪ್ರಯತ್ನಪಟ್ಟ. ಕೇಳಲಾಗದೆ ಸುಮ್ಮನೆ ಕುಳಿತಿದ್ದ. ರಾತ್ರಿಯೆಲ್ಲ ಟ್ರೈನ್ ಹೋಗುತ್ತಲೇ ಇತ್ತು. ನಂತರ ಒಂದು ಸ್ಟೇಷನಲ್ಲಿ ಬಂದು ಸ್ಟಾಪ್ ಆಯಿತು. ನಂತರ ಕರಣ್ ಟ್ರೈನಿಂದ ಇಳಿದು ಸ್ವಲ್ಪ ತಿಂಡಿ ತಿನಿಸು ತೆಗೆದುಕೊಂಡ ಮತ್ತು ಪುನಃ ಬಂದು ಅಲ್ಲಿಯೇ ಕುಳಿತುಕೊಂಡ. ಆದರೆ ಮಧುರಾ ಅಲ್ಲಿಗೆ ಕುಳಿತಿದ್ದರೂ ಮಗಳು ಅಳುತ್ತಿದ್ದಳು. ಮೋಸ್ಟ್ಲಿ ಆ ಮಗುವಿಗೆ ಹಸಿವೆ ಆಯಿತು ಅಂತ ಅನಿಸುತ್ತೆ. ಮಗು ಅಳಲು ಶುರು ಮಾಡಿ 10 ನಿಮಿಷ ಆಗಿ ಹೋಯಿತು. ಮಧುರಾ ಮಗುವನ್ನು ಸುಮ್ಮನಾಗಿಸಲು ತುಂಬ ಪ್ರಯತ್ನಿಸುತ್ತಿದ್ದಳು. ಆಗ ಕರಣ್ ಧೈರ್ಯ ಮಾಡಿ ಮಧುರಾಳ ಹತ್ತಿರ ಹೇಳಿದ, ಮಗು ನನ್ನ ಹತ್ತಿರ ಕೊಡಿ, ನಾನು ಅವಳನ್ನು ಸುಮ್ಮನಾಗಿಸುತ್ತೇನೆ ಎಂದ. ಮೊದಲು ಅವಳು ಬೇಡ ಎಂದು ಹೇಳಿದಳು. ನಂತರ ಅವಳು ಮಗಳನ್ನು ಕರಣ್ ಹತ್ತಿರ ಕೊಟ್ಟಳು. ಮಗು ಕರಣ್ನ ಕೈಗೆ ಬರುತ್ತಿದ್ದ ಹಾಗೆ ಸುಮ್ಮನಾಯಿತು.
ಕರಣ್ ನಗಲು ಶುರು ಮಾಡಿದ. ಕರಣ್ ತನಗೆ ಅಂತ ತಂದಿದ್ದ ತಿಂಡಿಯನ್ನು ಅವಳಿಗೆ ಕೊಟ್ಟು ತಿನ್ನಲು ಹೇಳಿದ. ಅವಳು ಬೇಡ ಎಂದಳು. ಆದರೆ ಅವಳಿಗೆ ತುಂಬ ಹಸಿದಿತ್ತು. ಅವಳು ತಿನ್ನಲು ಶುರು ಮಾಡಿದಳು. ಟ್ರೈನ್ ಹೊರಡಲು ಇನ್ನೂ ಬಹಳ ಟೈಮ್ ಇತ್ತು. ಕರಣ್ ಮಗುವನ್ನು ತೆಗೆದುಕೊಂಡು ಟ್ರೈನಿಂದ ಕೆಳಗಿಳಿದನು. ಮಧುರ ಕಿಟಕಿಯಿಂದ ನೋಡುತ್ತಿದ್ದಳು. ಕರಣ್ ಮತ್ತೆ ತಿಂಡಿ ತರಲು ಹೋಗಿದ್ದ. ಆದರೆ ಮಧುರ ತುಂಬ ಹೆದರಿಕೊಂಡಿದ್ದಳು. ಎಲ್ಲಿಯಾದರೂ ಈ ಅಪರಿಚಿತ ವ್ಯಕ್ತಿ ತನ್ನ ಮಗಳನ್ನು ಕರೆದುಕೊಂಡು ಓಡಿ ಹೋದರೆ ಎಂದು. ಆದರೆ ಕರಣ್ ವಾಪಸ್ ಬಂದನು. ಮಗು ಅವನ ಭುಜದ ಮೇಲೆ ಮಲಗಿಕೊಂಡಿತ್ತು. ಮಧುರ ಹೇಳಿದಳು, ಮಗುವನ್ನು ನನಗೆ ಕೊಡಿ ಎಂದು. ಆದರೆ ಕರಣ್ ಹೇಳಿದನು, ನೀವು ಸ್ವಲ್ಪ ಸಮಯ ನಿದ್ದೆ ಮಾಡಿ ಎಂದನು. ಮಧುರಾಳಿಗೆ ತುಂಬ ಸುಸ್ತಾಗಿತ್ತು. ಅವಳು ನಿದ್ದೆ ಮಾಡಿದಳು. ಟ್ರೈನ್ ಹೊರಡುತ್ತಿತ್ತು. ಮಗು ಕರಣ್ನ ಮಡಿಲಲ್ಲಿ ತುಂಬ ರಿಲ್ಯಾಕ್ಸ್ ಆಗಿ ಮಲಗಿಕೊಂಡಿತ್ತು. ಕರಣ್ ಫೋನಿನಲ್ಲಿ ಮಾತನಾಡುತ್ತಿದ್ದ. ಮಧುರಾಳಿಗೆ ತುಂಬ ಚಳಿಯಾಗುತ್ತಿತ್ತು. ಕರಣ್ ತನ್ನ ಜಾಕೆಟನ್ನು ತೆಗೆದು ಮಧುರಾಳಿಗೆ ಕೊಟ್ಟತು. ಅವಳು ನಿದ್ದೆಗಣ್ಣಿನಲ್ಲಿ ಹೇಳುತ್ತಿದ್ದಳು, ಮಾಂತೇಶ್ ನನ್ನನ್ನೇಕೆ ಬಿಟ್ಟು ಹೋದ್ರಿ? ಇದನ್ನೆಲ್ಲ ಕರಣ್ ಕೇಳುತ್ತಿದ್ದ. ಮತ್ತೆ ಹೇಳಿದಳು, ನನಗೆ ತಲೆ ತುಂಬ ನೋವಾಗುತ್ತಿದೆ. ಸ್ವಲ್ಪ ಹೊತ್ತು ನಿದ್ದೆಗಣ್ಣಲ್ಲಿ ಅವಳು ಹೀಗೆ ಕನವರಿಸುತ್ತಿದ್ದಳು. ಕರಣ್ ಅವಳ ಹತ್ತಿರ ಹೋದನು ಮತ್ತು ಅವಳ ತಲೆಯನ್ನು ಒತ್ತಲು ಶುರು ಮಾಡಿದನು. ಅವರಿಬ್ಬರು ಮಂಗಳೂರು ತಲುಪುವುದರಲ್ಲಿ ಇದ್ದರು. ಮಧುರ ಕಣ್ಣನ್ನು ತೆರೆದಳು ಮತ್ತು ತನ್ನ ಹತ್ತಿರ ಇರುವ ಕರಣನ್ನು ನೋಡಿ ಅವಳು ಹೆದರಿಕೊಂಡಳು. ಅವನು ತನ್ನ ಕೈಯನ್ನು ಮಧುರಳ ತಲೆಯ ಮೇಲೆ ಇಟ್ಟಿದ್ದನು. ಮಧುರ ಹೆದರಿಕೊಂಡು ಕುಳಿತುಕೊಂಡಳು ಮತ್ತು ಕರಣ್ಗೆ ಒಂದು ಕೆನ್ನೆ ಮೇಲೆ ಹೊಡೆದಳು. ಅವಳು ಬಹಳ ಹೆದರಿಕೊಂಡಿದ್ದಳು. ಅವಳು ಹೇಳಿದಳು, ನಿನಗೆ ಎಷ್ಟು ಧೈರ್ಯ ನನ್ನನ್ನು ಟಚ್ ಮಾಡಲು? ಎಲ್ಲರೂ ಅವರ ಕಡೆಯೇ ನೋಡುತ್ತಿದ್ದರು. ಕರಣ್ಗೆ ತುಂಬ ಸಿಟ್ಟು ಬಂದಿತ್ತು. ಆದರೆ ಮೊದಲ ಬಾರಿಗೆ ಒಂದು ಹುಡುಗಿ ಕರಣ್ಗೆ ಇಷ್ಟವಾಗಿದ್ದಳು. ತನ್ನ ಮಗಳನ್ನು ಕರಣ್ನ ಮಡಿಲಿನಿಂದ ಎತ್ತಿಕೊಂಡು ಹೇಳಿದಳು, ನಾಚಿಕೆ ಆಗಬೇಕು ನಿಮಗೆ. ಕರಣ್ ಏನೂ ಹೇಳುವುದರಲ್ಲಿದ್ದ. ಅಲ್ಲಿಯವರೆಗೆ ಮಧುರ ಸಿಟ್ಟಿನಿಂದ ಬಾಗಿಲ ಕಡೆಗೆ ಹೊರಟು ಹೋಗುತ್ತಿದ್ದಳು. ಟ್ರೈನ್ ನಿಂತಿತ್ತು. ಎಲ್ಲರೂ ಇಳಿದು ಹೋದರು. ನೋಡುತ್ತಾ ಇದ್ದ ಹಾಗೆ ಮಧುರ ಎಲ್ಲೋ ಮರೆಯಾದಳು. ಕರಣ್ ಸಹ ಟ್ರೈನಿಂದ ಕೆಳಗಡೆ ಬಂದನು. ಅವನನ್ನು ಪಿಕ್ ಮಾಡಲು ಅವನ ಡ್ರೈವರ್ ಬಂದು ತಲುಪಿದ್ದ. ಕರಣ್ನ ಮನಸ್ಸಿನಲ್ಲಿ ಮಧುರ ಮನೆ ಮಾಡಿದ್ದಳು. ಅವಳೇ ತುಂಬಿಕೊಂಡಿದ್ದಳು ಮತ್ತು ಅವಳ ಮಗಳು ಸೇಮ್ ರಾಜಕುಮಾರಿಯಾಗಿ ಕಾಣಿಸುತ್ತಿದ್ದಳು. ಕರಣ್ ಅವಳ ಮಗಳನ್ನು ಪುನಃ ಅವನ ಮಡಿಲಲ್ಲಿ ಎತ್ತಿಕೊಳ್ಳಲು ಇಷ್ಟಪಡುತ್ತಿದ್ದ. ಆದರೆ ಆ ಹುಡುಗಿ ಯಾರಾಗಿದ್ದಳು, ಎಲ್ಲಿಗೆ ಹೋದಳು ಎಂದು ಗೊತ್ತಾಗಲಿಲ್ಲ. ಮಧುರ ತನ್ನ ಅಣ್ಣಂದಿರ ಮನೆಗೆ ಬಂದು ತಲುಪಿದ್ದಳು. ಅಣ್ಣಂದಿರು ಮತ್ತು ಅತ್ತಿಗೆಯಂದಿರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಮಧುರ 2 ತಿಂಗಳ ಮಗುವನ್ನು ತೆಗೆದುಕೊಂಡು ಬಂದಿದ್ದಳು. ಮಧುರ ನಡೆದ ಎಲ್ಲ ವಿಷಯವನ್ನು ಹೇಳಿದಳು. ನನಗೆ ಹುಡುಗಿ ಹುಟ್ಟಿದ ಕಾರಣಕ್ಕೆ ಮಾಂತೇಶ್ ನನ್ನನ್ನು ಬಿಟ್ಟು ಹೋದ ಎಂದಳು. ಅಣ್ಣಂದಿರು ಅವಳಿಗೆ ಧೈರ್ಯ ಹೇಳಿದರು ಮತ್ತು ತಾವು ಅವನೊಟ್ಟಿಗೆ ಮಾತನಾಡುತ್ತೇವೆ ಎಂದರು. ಕೋರ್ಟಿಗೆ ಹೋಗೋಣ ಎಂದರು. ಆದರೆ ಮಧುರ ಬೇಡ ಎಂದು ತಡೆದಳು. ಮಧುರ ಎಜುಕೇಟೆಡ್ ಆಗಿದ್ದಳು. ಯಾರ ಮೇಲೂ ಭಾರವಾಗಿ ಉಳಿಯಲು ಅವಳು ಇಷ್ಟಪಡುತ್ತಿರಲಿಲ್ಲ. ಅಣ್ಣಂದಿರ ಹತ್ತಿರ ಹೇಳಿದಳು, ನೀವು ಉಪಕಾರ ಮಾಡುವುದಾದರೆ ನನಗೆ ಈ ಮನೆಯಲ್ಲಿ ಉಳಿಯಲು ಸ್ವಲ್ಪ ಜಾಗ ಕೊಡಿ ಎಂದು ಹೇಳಿದಳು. ಮತ್ತು ಅತ್ತಿಗೆಯ ಕಡೆ ನೋಡಿ, ನಾನು ನಿಮ್ಮ ಮನೆ ಎಲ್ಲ ಕೆಲಸವನ್ನು ಮಾಡುತ್ತೇನೆ. ನೀವು ಏನು ಟೆನ್ಷನ್ ತೆಗೆದುಕೊಳ್ಳಬೇಡಿ. ಕೇವಲ ಕೆಲವು ದಿನಗಳ ಮಟ್ಟಿಗೆ ಅಷ್ಟೇ. ನಾನು ಯಾವುದಾದರೂ ನೌಕರಿ ಹುಡುಕುತ್ತೇನೆ ಎಂದಳು. ಹೀಗೆ ಕೆಲವು ದಿನ ಕಳೆಯಿತು. ಮಧುರ ಕೆಲಸಕ್ಕೆ ಬೇಕಾಗಿದ್ದಾರೆ ಎನ್ನುವ ಜಾಹೀರಾತು ನೋಡಿದ್ದಳು. ಒಂದು ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ನ ಅವಶ್ಯಕತೆ ಇತ್ತು. ವೇತನವೂ ಚೆನ್ನಾಗಿ ಇತ್ತು. ಅಷ್ಟೇ ಅಲ್ಲ, ಉಳಿಯಲು ಮನೆ ಸಹ ಕೊಡುತ್ತಿದ್ದರು. ಮಧುರ ಈ ಕೆಲಸಕ್ಕಾಗಿ ಆನ್ಲೈನ್ ಅಪ್ಲೈ ಮಾಡಿದ್ದಳು. ಕಂಪನಿಯವರು ಇವಳ ಎಜುಕೇಷನನ್ನು ನೋಡಿ ಇಂಟರ್ವ್ಯೂಗೆ ಕರೆದಿದ್ದರು. ಇಂಟರ್ವ್ಯೂ ಬೆಳಿಗ್ಗೆ 9 ಗಂಟೆಗೆ ಇತ್ತು. ಮಧುರ ತನ್ನ ಮಗುವನ್ನು ಅತ್ತಿಗೆಗೆ ಒಪ್ಪಿಸಿ ರಿಕ್ಷಾ ಹಿಡಿದು ಕಂಪನಿಯ ಆಫೀಸಿಗೆ ತಲುಪಿದಳು. ಎದುರಿಗಿರುವ ಕೌಂಟರಿನಲ್ಲಿ ತನ್ನ ಹೆಸರನ್ನು ಹೇಳಿದಳು ಮತ್ತು ತನಗೆ ಇಲ್ಲಿ ಇಂಟರ್ವ್ಯೂಗೆ ಕರೆದಿದ್ದಾರೆ ಎಂದು ಹೇಳಿದಳು. ಆಗ ಅಲ್ಲಿ ಇರುವ ಹುಡುಗಿ ಹೇಳಿದಳು, ಮೇಡಮ್ ಸ್ವಲ್ಪ ವೇಟ್ ಮಾಡಿ, ಸರ್ ಹೇಳಿದ ಮೇಲೆ ನಾನು ನಿಮ್ಮನ್ನು ಕರೀತೀನಿ ಎಂದು. 1 ಗಂಟೆ ಕಳೆದು ಹೋಗಿತ್ತು. ನಂತರ ಮಧುರಾಳಿಗೆ ಒಳಗಡೆ ಕರೆದರು. ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಕೊನೆಗೆ ಒಳಗಡೆ ಹೋದಳು. ಎದುರುಗಡೆ ಕುಳಿತಿದ್ದ ಬಾಸ್ ಏನೋ ಬರೆಯುತ್ತಿದ್ದರು. ನಂತರ ಅವಳ ಫೈಲನ್ನು ಓದಲು ಶುರು ಮಾಡಿದರು. ಓದುತ್ತಾ ಹೇಳಿದರು, ಮಧುರ, ವಯಸ್ಸು 24, ಡೈವರ್ಸ್ ಆಗಿದೆ, 1 ಮಗಳು ಇದ್ದಾಳೆ ಎಂದರು. ಮಾಧುರಿ ಕಣ್ಣೆತ್ತಿ ಅವರನ್ನು ನೋಡಿದಳು. ಅವರು ನೋಡಿದರೆ ಟ್ರೈನ್ನಲ್ಲಿ ಸಿಕ್ಕ ಅದೇ ಹುಡುಗ ಆಗಿದ್ದ. ಅವನಿಗೆ ಇವಳು ಕೆನ್ನೆಯ ಮೇಲೆ ಹೊಡೆದಿದ್ದಳು. ಮಧುರಾಳಿಗೆ ತುಂಬ ಭಯವಾಯಿತು. ಆದರೆ ಕರಣ್ ಅವಳನ್ನು ನೋಡಿ ನಗುತ್ತಿದ್ದ. ಅವನಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ. ಇದು ಅದೇ ಹುಡುಗಿ. ಯಾವ ಹುಡುಗಿ ನನಗೆ ರಾತ್ರಿಯೆಲ್ಲ ನಿದ್ದೆ ಮಾಡಲು ಕೊಡುತ್ತಿರಲಿಲ್ಲವೋ ಅದೇ ಹುಡುಗಿ ಈಗ ನನ್ನ ಎದುರಿಗೆ ಇದ್ದಳು. ಅವನು ತನ್ನ ಕುರ್ಚಿಯಿಂದ ಎದ್ದು ನಿಂತನು. ಕರಣ್ ಹೇಳುವುದನ್ನು ನೋಡಿ ಮಧುರ ಹೆದರಿಕೊಂಡಳು. ಇದು ಅದೇ ಹುಡುಗ. ನಾನು ಟ್ರೈನ್ನಲ್ಲಿ ಇವನ ಕೆನ್ನೆಗೆ ಹೊಡೆದಿದ್ದೆ ಎಂದು ನೆನಪಿಸಿಕೊಳ್ಳುತ್ತಾ ಅವಳು ಎದ್ದು ಆಫೀಸ್ ರೂಮಿನಿಂದ ಹೊರ ಹೋಗುತ್ತಿದ್ದಳು. ಆಗ ಕರಣ್ ಹೇಳಿದನು, ಮೇಡಮ್ ನಿಲ್ಲಿ ಎಂದ ಮತ್ತು ಮನಸ್ಸಿನಲ್ಲಿ ಹೇಳಿಕೊಂಡ, ನನಗಂತೂ ನಂಬಲೇ ಆಗುತ್ತಿಲ್ಲ. ಈಗ ನನ್ನ ಕನಸು ಈಡೇರುತ್ತಿದೆ. ಎಷ್ಟು ವರ್ಷದಿಂದ ಮಾಡುತ್ತಿರೋ ತಪಸ್ಸಿಗೆ ಈಗ ಫಲ ದೊರೆಯುತ್ತಿದೆ. ಎಷ್ಟು ವರ್ಷದಿಂದ ಕಾಣೆಯಾಗಿ ಹೋದವರು ಪುನಃ ಸಿಕ್ಕಿದರು ಅನ್ನೋ ಹಾಗೆ ನನಗೆ ಫೀಲ್ ಆಗುತ್ತಿದೆ ಎಂದುಕೊಳ್ಳುತ್ತಾ ಅವನು ತನ್ನ ಕುರ್ಚಿ ಮೇಲೆ ಹೋಗಿ ಕುಳಿತನು ಮತ್ತು ಮೇಡಮ್ ಕುಳಿತುಕೊಳ್ಳಿ ಎಂದು ಹೇಳಿದನು. ಮಧುರಾಳಿಗೆ ಗೊತ್ತಾಯಿತು, ಈಗಂತೂ ಇವರು ನನಗೆ ಇಲ್ಲಿ ಕೆಲಸ ಕೊಡುವುದಿಲ್ಲ ಎಂದು. ಕರಣ್ ತುಂಬ ಪ್ರೀತಿಯಿಂದ ನೀರಿನ ಗ್ಲಾಸನ್ನು ಅವಳ ಹತ್ತಿರ ಇಟ್ಟ ಮತ್ತು ಹೇಳಿದ, ನೀರು ಕುಡಿಯಿರಿ ಎಂದು. ಈಗ ಹೇಳಿ, ನಿಮ್ಮ ಮಗಳು ಈಗ ಹೇಗಿದ್ದಾಳೆ, ಚೆನ್ನಾಗಿದ್ದಾಳಾ ಎಂದು ಕೇಳಿದನು.
ಮಧುರ ದೃಷ್ಟಿ ಎತ್ತಿ ಅವನ ಕಡೆ ನೋಡಿದಳು ಮತ್ತು ಹೇಳಿದಳು, ಸರ್, ನನ್ನನ್ನು ಕ್ಷಮಿಸಿ. ಆ ದಿನ ನಾನು ನಿಮ್ಮ ಕೆನ್ನೆಗೆ ಹೊಡೆದಿದ್ದೆ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಸಿಟ್ಟು ಬಂದಿದೆ ಎಂದು. ಅಷ್ಟೇ ಅಲ್ಲ, ನೀವು ನನಗೆ ಇಲ್ಲಿ ಕೆಲಸ ಕೊಡಲ್ಲ ಎನ್ನುವುದು ಗೊತ್ತಿದೆ. ಆದರೆ ನಾನು ಬಹಳ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದೇನೆ. ನನಗೆ ಈ ಕೆಲಸದ ಅವಶ್ಯಕತೆ ಇದೆ. ಆದರೆ ನನಗೆ ಈ ಕೆಲಸ ಕೊಡದಿದ್ದರೂ ಪರವಾಗಿಲ್ಲ. ಆವತ್ತು ನಾನು ನಿಮ್ಮ ಕೆನ್ನೆಗೆ ಹೊಡೆದಿದ್ದಕ್ಕೆ ಕ್ಷಮಿಸಿ ಎಂದು ಹೇಳಿ ಅವಳು ತನ್ನ ಪೇಪರ್ಗಳನ್ನು ಎತ್ತಿಕೊಂಡು ಹೊರಟು ಹೋಗುವುದರಲ್ಲಿ ಇದ್ದಳು. ತಕ್ಷಣ ಕರಣ್ ಒಂದು ಪೇಪರ್ನಲ್ಲಿ ಸೈನ್ ಮಾಡಿದನು ಮತ್ತು ಹೇಳಿದನು, ನೀವು ನಾಳೆಯಿಂದ ಇಲ್ಲಿ ಕೆಲಸಕ್ಕೆ ಬಂದು ಜಾಯ್ನ್ ಆಗಬಹುದು ಎಂದನು. ಮಧುರಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ದೊಡ್ಡ ಕಣ್ಣು ಮಾಡಿ ಏನು ಎಂದು ಕೇಳಿದಳು. ಅವನು ಅಂದುಕೊಳ್ಳುತ್ತಿದ್ದ, ಎಷ್ಟು ಪ್ರೀತಿ ಮತ್ತು ನಶೆ ತುಂಬಿದ ಕಣ್ಣುಗಳು. ಯಾವ ನನ್ನ ಮಗ ಇವಳ ಕಣ್ಣನ್ನು ನೋಡಿದ ಮೇಲೆ ಸರಾಯಿ ಎನ್ನುವ ನಶೆಯಲ್ಲಿ ಮುಳುಗಲು ಸಾಧ್ಯ ಎಂದುಕೊಳ್ಳುತ್ತಿದ್ದ. ನಂತರ ಅವನು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಇವಳು ಹೀಗೆ ನನ್ನ ನೋಡುತ್ತಾ ಇದ್ದರೆ ನಾನು ಇವಳ ಕಣ್ಣಲ್ಲಿ ಮುಳುಗಿ ಹೋಗುತ್ತೇನೆ ಎಂದುಕೊಂಡ. ಅಷ್ಟರಲ್ಲಿ ಮಧುರ ಎದ್ದು ನಿಂತು ಹೇಳಿದಳು, ಸರ್, ನಾನು ಹೊರಡುತ್ತೇನೆ. ನನ್ನ ಮಗಳು ಅಳುತ್ತಿರುತ್ತಾಳೆ. ಅವಳಿಗೆ ಈಗ 4 ತಿಂಗಳಾಗುತ್ತಾ ಇದೆ ಎಂದಳು. ಕರಣ್ ಸರಿ ಎನ್ನುತ್ತಾ ತಲೆ ಅಲ್ಲಾಡಿಸಿದನು ಮತ್ತು ನೀವು ಹೊರಡಿ ಮೇಡಮ್ ಎಂದನು. ನೀವು ಇಷ್ಟಪಟ್ಟರೆ ನಾನು ನಿಮ್ಮನ್ನು ನಿಮ್ಮ ಮನೆಯವರಿಗೆ ಕಳಿಸಿಕೊಡಲಾ ಎಂದು ಕೇಳಿದನು. ಮಧುರ ನಿಧಾನವಾಗಿ ಹೇಳಿದಳು, ಥ್ಯಾಂಕ್ ಯು ಸರ್, ಆದರೆ ನಾನು ಹೊರಡುತ್ತೇನೆ ಎಂದಳು. ಕರಣ್ಗೆ ಮಧುರಳ ಮೇಲೆ ಪ್ರೀತಿ ಚಿಗುರೊಡೆದಿತ್ತು. ಪ್ರೀತಿ ಎಂದರೆ ಈ ತರಹದ್ದು. ಪ್ರೀತಿ ಸಿಕ್ಕಿದರೆ ಜೀವನ, ಪ್ರೀತಿ ಸಿಕ್ಕಿಲ್ಲ ಅಂದರೆ ಮರಣ. ಕರಣ್ ಬಹಳ ಸಂತೋಷದಲ್ಲಿದ್ದ. ಅವನು ಮ್ಯಾನೇಜರ್ಗೆ ಕರೆದ ಮತ್ತು ಹೇಳಿದ, ಮಧುರಾ ಮೇಡಮ್ ನಾಳೆಯಿಂದ ಡ್ಯೂಟಿಗೆ ಬರುತ್ತಾರೆ. ಅವರಿಗೆ ಮನೆಯ ಕೀ ಮತ್ತು ಒಂದು ಕಾರಿನ ಜೊತೆಗೆ ಡ್ರೈವರ್ನನ್ನು ಕೊಡಿ ಎಂದರು. ಮ್ಯಾನೇಜರ್ ಮಾತನ್ನು ಅರ್ಧದಲ್ಲೇ ನಿಲ್ಲಿಸುತ್ತಾ ಹೇಳಿದ, ಸರ್, ನಾವು ಕಾರಿನ ವಿಷಯ ಮಾತನಾಡಲೇ ಇಲ್ಲ. ಕರಣ್ ನಗಲು ಶುರು ಮಾಡಿದ ಮತ್ತು ಹೇಳಿದ, ಮಾತು ನನ್ನ ಹೃದಯದ್ದು ಎಂದ. ಅದಕ್ಕೆ ಮ್ಯಾನೇಜರ್, ಸಾರಿ ಸರ್, ನನಗೆ ಏನಂತ ಗೊತ್ತಾಗಲಿಲ್ಲ ಎಂದನು. ಕರಣ್ ಶಾಯರಿ ರೂಪದಲ್ಲಿ ಹೇಳಿದ್ದ, ಕೆಲವೊಂದು ಮಾತುಗಳು ಅರ್ಥವಾಗದಿದ್ದರೆ ಒಳ್ಳೆಯದು ಮತ್ತು ನಾನು ನಿನಗೆ ಏನು ಹೇಳಿದೆ ಅದು ಅರ್ಥವಾಯಿತಲ್ವಾ ಎಂದನು. ಮಾರನೇ ದಿನ ಮಧುರ ಆಫೀಸಿಗೆ ಬಂದಳು. ಮಗಳು ಸಹ ಜೊತೆಯಲ್ಲೇ ಇದ್ದಳು. ಮ್ಯಾನೇಜರ್ ಮಧುರಾಳಿಗೆ ಆಫೀಸ್ ತೋರಿಸಿದ ಮತ್ತು ಡ್ರೈವರ್ನನ್ನು ಸಹ ಮೀಟ್ ಮಾಡಿಸಿದ ಮತ್ತು ಹೇಳಿದ, ಮೇಡಮ್, ಇವನು ಸಾಯಂಕಾಲ ನಿಮ್ಮನ್ನು ಮನೆಗೆ ತಲುಪಿಸುತ್ತಾನೆ ಎಂದನು. ಮತ್ತೆಲ್ಲ ಕೆಲಸವನ್ನು ವಿಕ್ರಮ್ ನಿಮಗೆ ತಿಳಿಸಿ ಹೇಳಬಹುದು ಎಂದರು. ವಿಕ್ರಮ್ ಕೆಲಸದ ಬಗ್ಗೆ ಮಧುರಾಳಿಗೆ ವಿವರಿಸುತ್ತಿದ್ದ. ಮಧುರಾ ಮಗಳನ್ನು ಎತ್ತಿಕೊಂಡೇ ಎಲ್ಲವನ್ನು ತಿಳಿದುಕೊಳ್ಳುತ್ತಿದ್ದಳು. ಇಲ್ಲಿಯವರೆಗೆ ಕರಣ್ ಆಫೀಸಿಗೆ ಬಂದಿರಲಿಲ್ಲ. ಕರಣ್ ಸರಾಯಿ ನಶೆಯಲ್ಲಿ ಮಲಗಿದ್ದ. ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಆದರೆ ಕರಣ್ಗೆ ಸಾರಾಯಿ ಚಟ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಬರುವ ಮುಂದಿನ ದಿನಗಳಲ್ಲಿ ಅವನನ್ನು ಅದು ಅವನತಿಯೆಡೆಗೆ ಕರೆದುಕೊಂಡು ಹೋಗುತ್ತಿತ್ತು. ಮೀಟಿಂಗಿನ ಟೈಮ್ ಆಗಿತ್ತು. ಆದರೆ ಕರಣ್ ಮನೆಯಲ್ಲಿ ನಿದ್ದೆ ಮಾಡುತ್ತಿದ್ದ. ಅವನಿಗೆ ಆಫೀಸ್ನಿಂದ ತುಂಬ ಬಾರಿ ಫೋನ್ ಮಾಡಿದ್ದರು. ಆದರೆ ಅವನು ಯಾರ ಕಾಲನ್ನು ರಿಸೀವ್ ಮಾಡ್ತಾ ಇರಲಿಲ್ಲ. ಎಲ್ಲರೂ ಟೆನ್ಷನ್ನಲ್ಲಿ ಇದ್ದರು. ಬೇರೆ ಕಂಪನಿಯೊಂದಿಗೆ ಮೀಟಿಂಗ್ ಇತ್ತು. ಅವರು ಶಿಫ್ಟ್ ಮಾಡಿಕೊಂಡು ಹೊರಟು ಹೋದರು. ಎಂತಹ ಬೇಜವಾಬ್ದಾರಿ ಮನುಷ್ಯ, ಇಂಥವರ ಜೊತೆ ನಾವು ಕೆಲಸ ಮಾಡುವುದಿಲ್ಲ ಎಂದು ಹೊರಟು ಹೋದರು. 2 ಕೋಟಿ ರೂಪಾಯಿಯ ಕಾಂಟ್ರಾಕ್ಟರ್ ಕೈತಪ್ಪಿ ಹೋಯಿತು. ಎಲ್ಲರಿಗೂ ತುಂಬ ಟೆನ್ಷನ್ ಆಗಿತ್ತು. ಆಗ ಮಧುರ ಕೇಳಿದಳು, ಸರ್ ಯಾಕೆ ಬಂದಿಲ್ಲ? ಆಗ ಮ್ಯಾನೇಜರ್ ಹೇಳಿದ, ಕರಣ್ ಅವರ ಕಂಪನಿ ಬಹಳ ಬೇಗ ಮುಳುಗುತ್ತದೆ. ಕೆಲವು ದಿನ ನೀವು ಇಲ್ಲೇ ಇದ್ದು ಎಂಜಾಯ್ ಮಾಡಿ, ನಂತರ ಎಲ್ಲರೂ ಸಹ ಬೇರೆ ಕೆಲಸ ಹುಡುಕೋಣ ಎಂದು ಹೇಳಿದರು. ಆಗ ಎಲ್ಲ ಸ್ಟಾಫ್ ಮೆಂಬರ್ಸ್ ನಕ್ಕಿದ್ದರು. ನನ್ನದಂತೂ ಇದು ಕೊನೆಯ ತಿಂಗಳು. ಇದರ ನಂತರ ನಾನು ಈ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ ಎಂದನು. ಕರಣ್ಗೆ ಎಚ್ಚರವಾಯಿತು. ಅವನು ಮೊದಲು ಮೊಬೈಲ್ ನೋಡಿದನು. ಅದರಲ್ಲಿ 50 ಫೋನ್ ಕಾಲ್ಗಳು ಇದ್ದವು. ಟೈಮ್ ನೋಡಿದನು. ಸಾಯಂಕಾಲದ 7 ಗಂಟೆಯಾಗಿತ್ತು. ತಕ್ಷಣ ಮ್ಯಾನೇಜರ್ಗೆ ಕೇಳಿದನು, ಮೀಟಿಂಗ್ ಏನಾಯಿತು ಎಂದು. ಅದಕ್ಕೆ ಮ್ಯಾನೇಜರ್ ನಿಧಾನವಾಗಿ, ಮೀಟಿಂಗ್ ಕ್ಯಾನ್ಸಲ್ ಆಯಿತು ಮತ್ತು ನಮ್ಮ ರಾಯಲ್ ಕಂಪನಿ ಅದಕ್ಕೆ ಫೈನ್ ಸಹ ಮಾಡಿತ್ತು. ಅಂದು ಕರಣ್ ಸಿಟ್ಟಿನಿಂದ ಹುಚ್ಚನ ಥರ ಆಗಿದ್ದನು. ಕೋಣೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ತೆಗೆದು ಎಸೆಯಲು ಶುರು ಮಾಡಿದ್ದ. ಅವನಿಗೆ ಏನಾಗುತ್ತಿದೆ ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಸರಾಯಿಯನ್ನು ಕುಡಿದು ಬಾಟ್ಲನ್ನು ನೆಲದ ಮೇಲೆ ಎಸೆದ. ತಲೆಯನ್ನು ಚಚ್ಚಿಕೊಳ್ಳುತ್ತಾ ಜೋರಾಗಿ ಚೀರಲು ಶುರು ಮಾಡಿದ. ಕಣ್ಣುಗಳು ತುಂಬ ಕೆಂಪಾಗಿದ್ದವು. ನಶೆಯ ಚಟ ಹುಚ್ಚು ಹಿಡಿಸಿತ್ತು. ಆದರೆ ಅವನಿಗೆ ಡ್ರಿಂಕ್ ಮಾಡಲು ಇಷ್ಟವಿರಲಿಲ್ಲ. ಅದೇ ಸಮಯಕ್ಕೆ ಅವನ ಅಮ್ಮ ರೂಮಿಗೆ ಬಂದಳು ಮತ್ತು ಕೇಳಿದಳು, ಮಗನೇ, ಇದೆಲ್ಲ ಏನು ಮಾಡ್ಕೊಂಡಿದ್ಯಾ? ನಿನ್ನ ಸ್ಥಿತಿ ನೋಡು ಎಂದಳು. ಕರಣ್ ಅಮ್ಮನ ಕಡೆ ನೋಡತೊಡಗಿದ. ಅವನು ಸರಾಯಿ ಮತ್ತು ಕೋಕಿನ ನಶೆಯಲ್ಲಿ ಮುಳುಗಿ ನಾಶವಾಗುತ್ತಿದ್ದ. ಕಾಲೇಜಿನ ಯೂನಿವರ್ಸಿಟಿಯಲ್ಲಿ ಇರುವ ದಿನಗಳಲ್ಲಿ ಸಿಗರೇಟಿನಿಂದ ಶುರುವಾದ ನಶೆ ಗೆಳೆಯರೊಂದಿಗೆ ಕುಳಿತು ಸರಾಯಿ ಕುಡಿಯುವುದರೊಂದಿಗೆ ಅದು ಈಗ ಚಟವಾಗಿ ಬಿಟ್ಟಿತ್ತು. ಕಿರಣ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವನ ಅಮ್ಮ ತಾನೇ ಏನು ಮಾಡಲು ಸಾಧ್ಯ? ಒಂದು ಸಲ ಯೋಚನೆ ಮಾಡಿದರು, ಕರಣ್ಗೆ ಮದುವೆ ಮಾಡಿಸುತ್ತೇನೆ ಎಂದು. ಹೆಂಡತಿ ಬಂದರೆ ಅವಳು ಇವನನ್ನು ನೋಡಿಕೊಳ್ಳಬಹುದು ಎಂದು. ಅವಳು ಈಗ ಗೆಳೆತನವನ್ನು ಸಂಬಂಧದಲ್ಲಿ ಪರಿವರ್ತನೆ ಮಾಡಲು ಇಷ್ಟಪಡುತ್ತಿದ್ದಳು. ಈಗ ಕರಣ್ನ ಅಮ್ಮ ತನ್ನ ಬೆಂಗಳೂರಿನಲ್ಲಿರುವ ಫ್ರೆಂಡ್ನೊಟ್ಟಿಗೆ ಮಾತನಾಡಿದಳು. ಕರಣ್ನ ಅಮ್ಮ ತನ್ನ ಫ್ರೆಂಡ್ ಮಗಳ ಜೊತೆಗೆ ಕರಣ್ನ ಮದುವೆ ಮಾಡಿಸಲು ಇಷ್ಟಪಡುತ್ತಿದ್ದಳು. ಮಾರನೇ ದಿನ ಕರಣ್ ಆಫೀಸಿಗೆ ಹೋದನು. ಮಧುರ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಳು. ಎಲ್ಲರೂ ಅವನಿಗೆ ಹೆಲೋ ಎಂದರು. ಆದರೆ ಕರಣ್ ಯಾವುದೋ ಒಂದು ತೊಂದರೆಯಲ್ಲಿ ಇದ್ದ. ಮ್ಯಾನೇಜರ್ ಮತ್ತು ಬೇರೆ ಸ್ಟಾಫ್ ಎಲ್ಲರೂ ಆಫೀಸ್ ರೂಮಿಗೆ ಬಂದರು ಮತ್ತು ಹೇಳಿದರು, ಸರ್, ನಾವು ನಿಮ್ಮ ಹತ್ತಿರ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಎಂದರು.
ಕರಣ್ ಹಾ ಎಂದು ತಲೆ ಅಲ್ಲಾಡಿಸಿದನು. ನಂತರ ಮ್ಯಾನೇಜರ್ ಹೇಳಿದ, ಈ ಸಲ ನಮ್ಮ ಕಂಪನಿ 4 ಕೋಟಿ ನಷ್ಟ ಅನುಭವಿಸಿದೆ. ಈಗ ಸಿಕ್ಕಿದ ಕಾಂಟ್ರಾಕ್ಟ್ ಸಹ ತಪ್ಪಿ ಹೋಗಿದೆ ಮತ್ತು ನೀವು ಈ ತಿಂಗಳು ಕೆಲಸಗಾರರಿಗೆ ಸ್ಯಾಲರಿ ಕೊಡಲು ಸಾಧ್ಯವಿಲ್ಲ. ಸರ್, ನಾವು ನಿಮ್ಮೊಂದಿಗೆ ಇನ್ನು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಕರಣ್ಗೆ ಗೊತ್ತಾಯಿತು, ಈಗ ತನ್ನ ಸಮಯ ತುಂಬ ಕೆಟ್ಟದಾಗಿದೆ ಎಂದು. ಒಬ್ಬೊಬ್ಬರಾಗಿ ಬಿಟ್ಟು ಹೊರಟು ಹೋಗಬಹುದು. ಇದೇ ಲೋಕದ ನಿಯಮ. ಉದಯಿಸುತ್ತಿರುವ ಸೂರ್ಯನಿಗೆ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ ಮತ್ತು ಮುಳುಗುತ್ತಿರುವ ಸೂರ್ಯನ ಕಿರಣಕ್ಕೆ ಎಲ್ಲರೂ ವಿದಾಯ ಹೇಳುತ್ತಾರೆ. ಈಗ ಎಲ್ಲರಿಗೂ ಗೊತ್ತಿತ್ತು, ಸ್ವಲ್ಪ ದಿನಗಳಲ್ಲಿ ಕರಣ್ ಬೀದಿಗೆ ಬರುತ್ತಾನೆ ಎಂದು. ಎಲ್ಲರೂ ಒಬ್ಬೊಬ್ಬರಾಗಿ ಹೋಗುತ್ತಿರುವುದನ್ನು ಕರಣ್ ನೋಡಿದ. ಆಗ ಅವನಿಗೆ ಹುಚ್ಚು ಹಿಡಿದಾಗಾಯಿತು. ಮಧುರ ಆಫೀಸ್ ರೂಮಿನೊಳಗೆ ಬಂದಳು ಮತ್ತು ಕೇಳಿದಳು, ಸರ್, ನೀವು ಯಾಕೆ ಟೆನ್ಷನ್ನಲ್ಲಿದ್ದೀರಾ? ಏನೂ ಇಲ್ಲ ಮಧುರ ಅವರೇ, ನೀವು ಬನ್ನಿ ಕುಳಿತುಕೊಳ್ಳಿ ಎಂದನು. ಮತ್ತು ಹೇಳಿದನು, ನೀವು ಸಹ ಬೇಕು ಎಂದರೆ ಕಂಪನಿ ಬಿಟ್ಟು ಹೋಗಬಹುದು ಎಂದು ಹೇಳಿ ಅವನು ಒಂದು ದೊಡ್ಡದಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುರ್ಚಿಯಿಂದ ಎದ್ದು ನಿಂತ ಮತ್ತು ಹೇಳಿದ, ಈ ಕಂಪನಿ ಬಹಳ ಶ್ರಮಪಟ್ಟು ಮಾಡಿದ್ದೆ. ನಾನು ಹಗಲು ರಾತ್ರಿ ಉಪವಾಸ, ನೀರಡಿಕೆ ಎಲ್ಲವನ್ನು ಸಹಿಸಿಕೊಂಡು ಈ ಕಂಪನಿಯನ್ನು ನಿರ್ಮಿಸಿದೆ. ಭಗವಂತ ನನಗೆ ಪ್ರತಿಯೊಂದು ಹಂತದಲ್ಲೂ ಗೆಲುವನ್ನು ನೀಡುತ್ತಾ ಹೋದ. ನಾನು ಆ ದಿನದಲ್ಲಿ ಲಕ್ಷದಿಂದ ಕೋಟಿಯವರೆಗೆ ಗಳಿಸುತ್ತಾ ಹೋದೆ. ಆದರೆ ನಾನು ನಂತರ ಸರಾಯಿ ಮತ್ತಿನಲ್ಲಿ ಮುಳುಗಿ ಹೋದೆ. ಅದು ನನ್ನ ಜೀವನವನ್ನೇ ಮುಳುಗಿಸಿ ಬಿಟ್ಟಿತ್ತು. ಇವತ್ತು ನಾನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ. ನಾನೀಗ ಅಸಹಾಯಕ ಜೀವನದಲ್ಲಿ ಸೋತು ಹೋಗಿದ್ದೇನೆ. ಕರಣ್ ಒಬ್ಬ ಬಲಿಷ್ಠ ವ್ಯಕ್ತಿಯಾಗಿದ್ದ, ಆದರೆ ಇವತ್ತು ಅವನು ಸೋತು ಹೋಗಿದ್ದ. ಯಾಕೆಂದರೆ ಅವನ ಜೊತೆ ಕೆಲಸ ಮಾಡುವವರೇ ಅವನನ್ನು ಬಿಟ್ಟು ಹೋಗಿದ್ದರು. ಈ ಸಮಯದಲ್ಲಿ ಅವರೆಲ್ಲರ ಅವಶ್ಯಕತೆ ಅವನಿಗೆ ಇತ್ತು, ಆದರೆ ಅವರು ಈ ಸಮಯದಲ್ಲಿ ತಮ್ಮ ದಾರಿಯನ್ನು ಬದಲಾಯಿಸಿದ್ದರು. ಕರಣ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಮತ್ತು ಹೇಳಿದ, ಮಧುರ, ನೀವು ನನ್ನನ್ನು ಮದುವೆಯಾಗುತ್ತೀರಾ ಎಂದ. ಇದನ್ನು ಕೇಳಿ ಮಧುರ ಕುರ್ಚಿಯಿಂದ ಎದ್ದು ನಿಂತಳು ಮತ್ತು ಹೇಳಿದಳು, ಸರ್, ನೀವು ಏನು ಹೇಳ್ತಾ ಇದ್ದೀರಾ? ಆಗ ಕರಣ್ ಹೇಳಿದ, ಮಧುರ, ನನಗೆ ನನ್ನ ಬೆಂಬಲಕ್ಕೆ ನಿಲ್ಲುವ, ಅಂದರೆ ಎಂಥ ಸಂದರ್ಭದಲ್ಲೂ ನನ್ನ ಜೊತೆಗೆ ಇರುವ ಒಬ್ಬರ ಅವಶ್ಯಕತೆ ಇದೆ ಮತ್ತು ನನ್ನ ಜೊತೆಗೆ ನಿಲ್ಲುವಂಥ ವ್ಯಕ್ತಿ ನೀನಲ್ಲದೆ ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ. ಹೀಗೆಂದರೆ ನಿನ್ನ ಡೈವರ್ಸ್ ಆಗಿದೆ. ನಿನ್ನ ಜಾಗದಲ್ಲಿ ಮತ್ತೆ ಯಾವುದೇ ಹುಡುಗಿದ್ದರೂ ಅವಳು ಪ್ರಾಣ ಕಳೆದುಕೊಳ್ಳುತ್ತಿದ್ದಳು, ಇಲ್ಲದಿದ್ದರೆ ಅಳುತ್ತಾ ಇರುತ್ತಿದ್ದಳು. ಆದರೆ ನೀನು ನಿನ್ನ ಸಮಸ್ಯೆನ ಎದುರಿಸಿ ನಿನ್ನ ಕಾಲಿನ ಮೇಲೆ ನೀನು ನಿಂತಿದ್ದೀಯಾ. ಇಲ್ಲ ಅಂತಂದರೆ ಕೆಲವೊಂದು ಹೆಂಗಸರು ಏನೂ ತೋಚದೆ ತಮ್ಮ ಶರೀರವನ್ನು ಸಹ ಮಾರಿಕೊಳ್ಳುತ್ತಿದ್ದರು. ಮಧುರಾಳಿಗೆ ಕರಣ್ನ ಎಲ್ಲ ಮಾತುಗಳು ಅರ್ಥವಾಗುತ್ತಿದ್ದವು, ಆದರೆ ಅವಳು ಹೆದರುತ್ತಿದ್ದಳು. ಆಗ ಕರಣ್ ಹೇಳಿದ, ನೀನು ಯೋಚನೆ ಮಾಡಲು ಸಮಯ ತೆಗೆದುಕೊಳ್ಳಬಹುದು, ಯೋಚನೆ ಮಾಡಿ ಹೇಳು ಎಂದನು. ಮಧುರ ರಾತ್ರಿಯೆಲ್ಲ ಯೋಚನೆ ಮಾಡಿದಳು. ಕರಣ್ಗೆ ಈ ಸಮಯದಲ್ಲಿ ಒಂದು ಜೊತೆಗಾರರ ಅವಶ್ಯಕತೆ ಇದೆ. ಆದರೆ ಅವಶ್ಯಕತೆ ಮುಗಿದ ಮೇಲೆ ಏನಾಗಬಹುದು? ಅವನಿಗಂತೂ ಯಾವುದಾದ್ರೂ ಒಳ್ಳೆಯ ಹುಡುಗಿ ಸಿಗಬಹುದು ಎಂದು ಯೋಚಿಸುತ್ತಾ ತಾನು ಈ ಕೆಲಸವನ್ನು ಬಿಡಬೇಕು ಎಂದುಕೊಂಡಳು. ಕರಣ್ನ ಮನೆಗೆ ಹೋದಳು. ಅಲ್ಲಿ ಇರುವ ಗಾರ್ಡ್ ಬಾಗಿಲನ್ನು ತೆಗೆದ. ಮಧುರ ಹೇಳಿದಳು, ನಾನು ಕರಣ್ ಸರ್ನ ಮೀಟ್ ಮಾಡಬೇಕಿತ್ತು ಎಂದು. ಆದರೆ ಗಾರ್ಡ್ ಅನುಮತಿ ನೀಡುತ್ತಿರಲಿಲ್ಲ. ಆಗ ಕರಣ್ ಅಮ್ಮ ಹೇಳಿದರು, ಅವರನ್ನು ಒಳಗೆ ಬಿಡು. ಮಧುರ ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಮಡಿಲಲ್ಲಿ ಮಗಳನ್ನು ಎತ್ತಿಕೊಂಡಿದ್ದಳು. ಕರಣ್ ಅಮ್ಮ ಅವಳನ್ನು ನೋಡಿದಳು ಮತ್ತು ಮನಸ್ಸಿನಲ್ಲಿ ಅಂದುಕೊಂಡಳು, ನೋಡಲು ಬಹಳ ಮುದ್ದಾಗಿದ್ದಾಳೆ ಎಂದು. ನೀವೇಕೆ ಕರಣ್ನ ಮೀಟ್ ಮಾಡಬೇಕು ಎಂದು ಕೇಳಿದಳು. ಅವಳು ಕರಣ್ ತಾಯಿಗೆ ಹೇಳಿದಳು, ನಾನು ಈ ಕೆಲಸವನ್ನು ಬಿಡುತ್ತಿದ್ದೇನೆ. ಅವರು ಬಂದರೆ ನನ್ನ ರೆಸಿಗ್ನೇಷನ್ ಲೆಟರ್ ಅವರಿಗೆ ಕೊಡಿ ಎಂದು ಹೇಳಿದಳು. ಅವನ ತಾಯಿ ನಗುತ್ತಾ ಹೇಳಿದರು, ನೀವು ಎಲ್ಲರೂ ಯಾಕೆ ನನ್ನ ಮಗನನ್ನು ಬಿಟ್ಟು ಹೋಗುತ್ತಿದ್ದೀರಾ? ಮೊದಲು ಆಫೀಸ್ನವರು ಎಲ್ಲರೂ ಬಿಟ್ಟು ಹೋದರು. ನಂತರ ನನ್ನ ಫ್ರೆಂಡ್ ಕರಣ್ಣನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುತ್ತೇನೆಂದು ಹೇಳುತ್ತಿದ್ದಳು. ಈಗ ಅವರು ಬೇಡ ಎನ್ನುತ್ತಿದ್ದಾರೆ. ಇವತ್ತು ನೀನು ಅವನನ್ನು ಬಿಟ್ಟು ಹೋಗುತ್ತಿದ್ದೀಯ ಎಂದರು. ಪಾಪ, ಅವನು ಅಳುತ್ತಿದ್ದಾನೆ. ಯಾರೋ ಮಧುರ ಎನ್ನುವ ಹುಡುಗಿ ಇದ್ದಾಳೆ ಎಂದು ಹೇಳುತ್ತಿದ್ದ. ಅವಳು ಬಹಳ ಒಳ್ಳೆಯ ಹುಡುಗಿ. ಅವಳು ನನ್ನ ಜೊತೆಗಿದ್ದರೆ ಅವಳು ನನ್ನನ್ನು ಸಂಭಾಳಿಸಬಹುದು. ನನಗೆ ದಾರಿ ತಪ್ಪಿ ಹೋಗಲು ಕೊಡಲ್ಲ. ಬಹಳ ಧೈರ್ಯವಂತಳು ಅಮ್ಮ ಎಂದು ಹೇಳುತ್ತಿದ್ದ. ಅವಳು ಹೇಳುವಾಗ ಅವಳ ಕಣ್ಣಿನಿಂದ ನೀರು ಇಳಿಯುತ್ತಿತ್ತು. ಅವಳು ಸೆರಗೊಡ್ಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಳು. ಭಗವಂತ, ಮಧುರಳನ್ನು ಚೆನ್ನಾಗಿ ಇಟ್ಟಿರು, ಯಾಕೆಂದರೆ ಅವಳು ನನ್ನ ಮಗನ ಜೀವನದ ಆಶಾಕಿರಣ ಎಂದಳು. ಮಧುರ ತಕ್ಷಣ ತನ್ನ ರೆಸಿಗ್ನೇಷನ್ ಲೆಟರ್ ಪುನಃ ಬ್ಯಾಗಿನ ಒಳಗೆ ಹಾಕಿದಳು ಮತ್ತು ಅಲ್ಲಿಂದ ಹೊರಟು ಹೋದಳು. ಮತ್ತು ಕರಣ್ಗೆ ಫೋನ್ ಮಾಡಿ ಹೇಳಿದಳು, ನಿಮ್ಮನ್ನು ಮೀಟ್ ಮಾಡಬೇಕಿತ್ತು. ಕರಣ್ ಬಹಳ ಸಂತೋಷಪಟ್ಟುಕೊಂಡು, ಹೇಳಿ ಎಲ್ಲಿ ಸಿಗೋಣ ಎಂದ. ಅವಳು ಅವನನ್ನು ತನ್ನ ಮನೆಗೆ ಕರೆದಳು. ಕರಣ್ ಮಧುರಾಳ ಮನೆಗೆ ತಲುಪಿದ. ಮಧುರ ಸಿಟ್ಟಿನಲ್ಲಿ ಕುಳಿತುಕೊಂಡಿದ್ದಳು ಮತ್ತು ಹೇಳಿದಳು, ಕರಣ್, ನಿನಗೆ ಹುಚ್ಚು ಹಿಡಿದಿದೆಯಾ? ಯಾಕೆ ಸುಮ್ಮನೆ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ? ನನ್ನಲ್ಲಿ ಆ ಥರದ್ದು ಏನಿದೆ? ನೀನು ಇಷ್ಟು ಹಠ ಮಾಡಿ ಕುಳಿತಿದ್ದೀಯಾ ಎಂದಳು. ಕರಣ್ ಮಧುರಾಳ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡ ಮತ್ತು ಮುತ್ತಿಕ್ಕಿ ಹೇಳಿದ, ಈ ಮುದ್ದಾದ ಗೊಂಬೆ ನನ್ನ ಜೀವನವಾಗಿದ್ದಾಳೆ ಎಂದನು. ಮತ್ತೆ ಮಧುರಾಳ ಕಡೆ ನೋಡಿದ ಮತ್ತು ಹೇಳಿದ, ಮಧುರ, ಅಗ್ರಿಮೆಂಟ್ ಮಾಡಿಕೊ. ಅಕಸ್ಮಾತ್ ನಿನಗೆ ನಾನು ಇಷ್ಟವಾಗಿಲ್ಲವಾದರೆ ನೀನು ಬಿಟ್ಟು ಹೋಗಬಹುದು ಎಂದನು. ಮಧುರ ಮುಖ ತಿರುಗಿಸಿಕೊಂಡು ಹೇಳಿದಳು, ಕರಣ್, ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಎಂದಳು. ಅದಕ್ಕೆ ಅವನು, ಮಧುರ, ಒಪ್ಪಿಕೋ ಎಂದನು.
ನಂತರ ಮಧುರ ಕರಣ್ನ ಪರಿಸ್ಥಿತಿ ನೋಡಿ ಅವನನ್ನು ಮದುವೆಯಾದಳು. ಮದುಮಗಳಾಗಿ ಕರಣ್ನ ಮನೆಗೆ ಬಂದಳು. ಅವನ ತಾಯಿಗೆ ಬಹಳ ಸಂತೋಷವಾಗಿತ್ತು. ಮಧುರಾಳ ಮಗಳು ಈಗ ಕರಣ್ನ ಮಗಳೂ ಆಗಿದ್ದಳು. ಮಗಳ ಹೆಸರು ಸನ್ನಿಧಿಯಾಗಿತ್ತು. ಮಧುರ ಕರಣ್ನ ರೂಮಿಗೆ ಹೋದಳು ಮತ್ತು ಎಲ್ಲಕ್ಕಿಂತ ಮೊದಲು ಎಲ್ಲ ಸರಾಯಿ ಬಾಟ್ಲುಗಳನ್ನು ತೆಗೆದು ಹೊರಗೆಸೆದಳು. ಅವನ ತಾಯಿ ಇದನ್ನು ನೋಡಿ ನಗುತ್ತಿದ್ದರು ಮತ್ತು ಹೇಳಿದರು, ಒಳ್ಳೆಯದು ಮಗಳೇ, ಈಗ ನೀನೇ ಇವನನ್ನು ಸುಧಾರಿಸಬಹುದು. ಕರಣ್ ಸನ್ನಿಧಿಯನ್ನು ಮಡಿಲಲ್ಲಿ ಎತ್ತಿಕೊಂಡಿದ್ದ. ಅವನು ಹೇಳಿದ, ಸಿಗರೇಟ್ ಆದರೂ ಇರಲು ಬಿಡು ಎಂದನು. ಮಧುರ ಸಿಟ್ಟಿನಲ್ಲಿ ಕರಣ್ನ ಕಡೆ ನೋಡಿದಳು ಮತ್ತು ಹೇಳಿದಳು, ಕರಣ್ ಸುಮ್ಮನೆ ಇದ್ದು ಬಿಡು ಮತ್ತು ನೀನು ಗಾರ್ಡನ್ನಲ್ಲಿ ಹೋಗಿ ಕುಳಿತುಕೋ ಎಂದಳು. 3 ಗಂಟೆ ಸಮಯದವರೆಗೆ ಕಷ್ಟಪಟ್ಟು ರೂಮನ್ನು ಪೂರ್ತಿಯಾಗಿ ಬದಲಾಯಿಸಿದ್ದಳು. ಇದನ್ನು ನೋಡಿ ಕರಣ್ ಆಶ್ಚರ್ಯಚಕಿತನಾದ ಮತ್ತು ಹೇಳಿದ, ಇದೇನು ಮಾಡಿದೆ ಮಧುರ? ಪ್ರತಿಯೊಂದು ವಸ್ತು ಅವುಗಳ ಜಾಗದಲ್ಲಿ ಇತ್ತು. ಪ್ರತಿಯೊಂದನ್ನು ಸರಿಯಾಗಿ ಜೋಡಿಸಿಟ್ಟಿದ್ದಳು. ಕೇವಲ ಹೆಂಗಸರಿಂದಲೇ ಜೀವನ ಸ್ವರ್ಗವಾಗಿರುತ್ತೆ. ರಾತ್ರಿಯ ಸಮಯವಾಗಿದ್ದು ಕರಣ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡುತ್ತಿದ್ದ. ಮಧುರ ಹತ್ತಿರ ಕುಳಿತು ಚಹಾ ಕುಡಿಯುತ್ತಿದ್ದಳು. ಸನ್ನಿಧಿ ಬೆಡ್ನಲ್ಲಿ ಮಲಗಿ ಆಟವಾಡುತ್ತಿದ್ದಳು. ಅವನು ಹೇಳಿದ, ಲಕ್ಷಗಟ್ಟಲೆ ನಷ್ಟವಾಗಿದೆ ಎಂದ. ಅದಕ್ಕೆ ಅವಳು, ಛಲದಿಂದ ನೀನು ಕೆಲಸವನ್ನು ತೆಗೆದುಕೋ, ನಾವಿಬ್ಬರೂ ಸೇರಿ ಕೆಲಸ ಮಾಡೋಣ, ನಿನ್ನ ಜೊತೆ ನಾನಿದ್ದೀನಿ ಎಂದಳು. ಅದಕ್ಕೆ ಅವನು, ಮಧುರ, ನೀನು ನನ್ನ ಆತ್ಮವಿಶ್ವಾಸ, ನನ್ನ ಜೀವನ, ಈಗ ಎಲ್ಲ ನೀನೇ ಆಗಿದ್ದೀಯ ಎಂದನು. ಮಧುರ ಹೊಸ ಕಂಪನಿಯೊಂದಿಗೆ ಕಾಂಟ್ಯಾಕ್ಟ್ ಮಾಡಿದಳು. ಸ್ವತಃ ತಾನೇ ಮೀಟಿಂಗ್ ಅಟೆಂಡ್ ಮಾಡುತ್ತಿದ್ದಳು. ಕಾಂಟ್ರಾಕ್ಟರ್ ಎಲ್ಲರೂ ಮಧುರಾಳನ್ನು ನಂಬಲು ಶುರು ಮಾಡಿದರು. ಕರಣ್ಗೆ ಫೋನ್ ಬಂದಿತ್ತು. ಮಿಸೆಸ್ ಕರಣ್ ಹತ್ತಿರ ನಾವು 25 ಲಕ್ಷದ ಪ್ರಾಜೆಕ್ಟ್ ಬಗ್ಗೆ ಏನು ಚರ್ಚೆ ಮಾಡಿದ್ದೇವೋ ಅದನ್ನು ನಾವು ನಿಮಗೆ ಕೊಡುತ್ತಿದ್ದೇವೆ. ಬಾಕಿ ವಿಷಯವೆಲ್ಲ ನಾವು ಭೇಟಿಯಾಗಿ ಮಾತನಾಡೋಣ ಎಂದರು. ಕರಣ್ ಸಂತೋಷದಿಂದ ಕುಣಿದಾಡತೊಡಗಿದ ಮತ್ತು ಓಡುತ್ತಾ ಮಧುರಾಳ ಹತ್ತಿರ ಹೋದ ಮತ್ತು ಹೇಳಿದ, ನನ್ನ ಪ್ರೀತಿಯ ಸಖಿ, ನಮಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಎಂದನು. ಆಗ ಮಧುರ ಹೇಳಿದಳು, ಕರಣ್, ದೇವರು ನಮ್ಮ ಜೊತೆಗಿದ್ದಾನೆ ಎಂದಳು. ಮಧುರ ಬಹಳ ಸಂತೋಷವಾಗಿದ್ದಳು. ಕಂಪನಿ ಪುನಃ ಮತ್ತೊಂದು ಸಾರಿ ಯಶಸ್ವಿಯ ಹಾದಿಯ ಕಡೆ ಸಾಗುತ್ತಿತ್ತು. ಕರಣ್ ಡ್ರಿಂಕ್ಸ್ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದ. ಅವರಿಗೆ ಒಂದು ಗಂಡು ಮಗು ಸಹ ಆಯಿತು. ಅವನ ಹೆಸರು ಗೌರವ್. ಕರಣ್ ದೊಡ್ಡ ದೊಡ್ಡ ಕಂಪನಿಯೊಂದಿಗೆ ಕಾಂಟ್ರಾಕ್ಟ್ ಮಾಡಿಕೊಂಡಿದ್ದ. ಈಗ ಅವರ ಮಗಳಿಗೆ 24 ವರ್ಷ ಮತ್ತು ಮಗನಿಗೆ 21 ವರ್ಷವಾಗಿತ್ತು. ಮಧುರ, ಕರಣ್, ಎಲ್ಲ ಕೆಲಸದವರಿಗೆ ಸ್ಯಾಲರಿ ಬೇಗ ಕೊಡು, ಯಾಕೆಂದರೆ ಹೋಳಿ ಹಬ್ಬ ಇದೆ, ಎಲ್ಲರಿಗೂ ಶಾಪಿಂಗ್ ಮಾಡೋದಿರುತ್ತದೆ ಎಂದಳು. ಅದಕ್ಕೆ ಕರಣ್ ನಗು ನಗುತ್ತಾ ಹೇಳಿದ, ನನ್ನ ಪ್ರೀತಿಯ ಹೆಂಡತಿ, ನೀನು ಅವರ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಬಗ್ಗೆ ನೀನು ಕಾಳಜಿ ತೆಗೆದುಕೋ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಮಗ ಅಮೆರಿಕದಿಂದ ಓದು ಮುಗಿಸಿ ಬರುವವನಿದ್ದಾನೆ ಎಂದ. ಗೌರವ್ ಓದು ಮುಗಿಸಿ ವಾಪಸ್ ಬಂದು ತಂದೆ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದ. ಸನ್ನಿಧಿ ದೊಡ್ಡ ಆಸ್ಪತ್ರೆ ಕಟ್ಟಿಸಿದ್ದಳು. ಅಲ್ಲಿ ಬಡವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡುತ್ತಿದ್ದಳು. ಜೊತೆಗೆ ಓಲ್ಡ್ ಹೋಮ್ ಸೆಂಟರನ್ನು ಸಹ ಕಟ್ಟಿಸಿದ್ದಳು. ಗೌರವ್ ತಾಯಿಯ ರೂಮಿಗೆ ಬಂದ ಮತ್ತು ಕೇಳಿದ, ಅಮ್ಮ, ನಾನು ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬಹುದಾ ಎಂದ. ಅದಕ್ಕೆ ಮಧುರ ನಗುತ್ತಾ ಹೇಳಿದಳು, ಏನು ಮಗ, ಮಾತನಾಡಬೇಕು? ತಾಯಿ ಹತ್ತಿರ ಗೌರವ್ ಕುಳಿತು ಹೇಳಿದ, ಅಮ್ಮ, ನನಗೆ ಯಾವುದಾದ್ರೂ ಹುಡುಗಿ ಇಷ್ಟವಾದರೆ ನಾನು ಅವಳೊಂದಿಗೆ ಮದುವೆಯಾಗಲು ನೀನು ಪರ್ಮಿಷನ್ ನೀಡುತ್ತೀಯಾ ಎಂದ. ಆಗ ಮಧುರ ನಗಲು ಶುರು ಮಾಡಿದಳು ಮತ್ತು ಹೇಳಿದಳು, ಮಗ, ಈಗ ನೀನು ಯುವಕನಾಗಿದ್ದೀಯ, ಬಹಳ ಬುದ್ಧಿವಂತನೂ ಹೌದು, ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುತ್ತೆ. ನಾವಂತೂ ಮಕ್ಕಳ ಸಂತೋಷದಲ್ಲಿ ಸಂತೋಷವಾಗಿರುತ್ತೇವೆ ಎಂದಳು. ನೀವು ಅಪ್ಪನ ಹತ್ತಿರ ಮಾತನಾಡಿ. ಹುಡುಗಿ ಶ್ರೀಮಂತಳಲ್ಲ, ಬಡವಳು, ಆದರೆ ಅವಳು ಸೇಮ್ ನಿಮ್ಮ ಹಾಗೆ ಇದ್ದಾಳೆ, ತುಂಬ ಮುದ್ದಾಗಿದ್ದಾಳೆ, ಬುದ್ಧಿವಂತಳು ಹೌದು ಎಂದ. ಅದಕ್ಕೆ ಮಧುರ, ನಾನು ನಿಮ್ಮ ಅಪ್ಪನ ಹತ್ತಿರ ಮಾತನಾಡುತ್ತೇನೆ ಎಂದಳು. ಸನ್ನಿಧಿಯ ವೃದ್ಧಾಶ್ರಮಕ್ಕೆ ಒಬ್ಬ ಅಜ್ಜನನ್ನು ಕರೆತರಲಾಗಿತ್ತು. ಸನ್ನಿಧಿ ಕೇಳಿದಳು, ನೀವು ಯಾರು ಎಂದು. ಆಗ ಅವನು ಹೇಳಿದ, ನನಗೆ 4 ಜನ ಗಂಡು ಮಕ್ಕಳಿದ್ದಾರೆ. ನಾನು ಬಹಳ ಪ್ರಾರ್ಥನೆ ಮಾಡಿ ಮಕ್ಕಳನ್ನು ಪಡೆದಿದ್ದೆ. ಅವರನ್ನು ಯುವಕರನ್ನಾಗಿ ಮಾಡಿದೆ. ಅವರಿಗೆ ಓದು ಬರಹ ಕಲಿಸಿದೆ. ಆದರೆ ಅವರು ಈಗ ಮದುವೆಯಾಗಿದ್ದಾರೆ. ಊಟವನ್ನು ಸಹ ಕೊಡುವುದಿಲ್ಲ, ಔಷಧಕ್ಕೆ ಹಣ ಕೊಡುವುದಿಲ್ಲ, ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂದು ಮುದುಕ ಅಳಲು ಶುರು ಮಾಡಿದ. ಅವನ ದಾಡಿ ದೊಡ್ಡದಾಗಿದ್ದು, ಕೂದಲು ಹರಡಿದ್ದು, ಹರಿದ ಬಟ್ಟೆ ಧರಿಸಿದ್ದ. ಊಟವಿಲ್ಲದೆ ಶರೀರ ಎಲುಬಿನ ಗೂಡಾಗಿತ್ತು. ಇದನ್ನು ನೋಡಿ ಸನ್ನಿಧಿ ತನ್ನ ಕೆಲಸದವರಿಗೆ ಹೇಳಿದಳು, ಇವರಿಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ ಮತ್ತು ಡಾಕ್ಟರ್ ಹತ್ತಿರ ಚೆಕಪ್ ಮಾಡಿಸಿ ಎಂದಳು. ಮತ್ತು ಆ ವೃದ್ಧನಿಗೆ ಹೇಳಿದಳು, ಬಾಬಾ, ನೀವು ನನ್ನನ್ನು ಮಗಳೆಂದೇ ತಿಳಿದುಕೊಳ್ಳಿ ಎಂದಳು. ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದಳು. ಅವನು ಆಶೀರ್ವಾದ ಮಾಡುತ್ತಾ ಹೇಳಿದ, ನನಗೂ ನಿನ್ನಂಥ ಮಗಳಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದ. ನಿಮಗೆ ಗೊತ್ತಾ ಆ ಮುದುಕ ಯಾರು ಎಂದು? ಆ ಮುದುಕ ಸನ್ನಿಧಿಯ ತಂದೆಯಾಗಿದ್ದ. ಅವನಿಗೆ ಹುಡುಗಿ ಹುಟ್ಟಿದ ತಕ್ಷಣ ಹೆಂಡತಿಗೆ ಡೈವರ್ಸ್ ಕೊಟ್ಟು ಹೆಂಡತಿಯನ್ನು ಮನೆಯಿಂದ ಓಡಿಸಿದ್ದ. ಇವತ್ತು ತನ್ನ ಗಂಡು ಮಕ್ಕಳಿಂದ ಎಲ್ಲವನ್ನೂ ಕಳೆದುಕೊಂಡು ಅದೇ ಮಗಳ ಹತ್ತಿರ ಸಹಾಯ ಕೇಳಲು ಬಂದಿದ್ದ. ಸನ್ನಿಧಿ ಮನೆಗೆ ಬಂದು ತಾಯಿಗೆ ಹೇಳುತ್ತಿದ್ದಳು, ಅಮ್ಮ, ಇವತ್ತು ವಯಸ್ಸಾದ ಅಜ್ಜ ವೃದ್ಧಾಶ್ರಮಕ್ಕೆ ಬಂದಿದ್ದ. ಅವನಿಗೆ 4 ಜನ ಗಂಡು ಮಕ್ಕಳಿದ್ದರು. ಎಲ್ಲರೂ ಅವನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅವಳು ತನ್ನ ಮೊಬೈಲ್ನಿಂದ ಆ ಮುದುಕನ ಫೋಟೋ ತೋರಿಸಿದಳು. ಮಧುರ ತಕ್ಷಣ ಅವನನ್ನು ಗುರುತು ಹಿಡಿದಳು. ಅವಳು ಏನು ಹೇಳಬೇಕೆನ್ನುವಷ್ಟರಲ್ಲಿ ಸನ್ನಿಧಿಗೆ ಫೋನ್ ಬಂತು.
ಇವತ್ತು ಬಂದ ಅಜ್ಜ ತೀರಿ ಹೋದನೆಂದು ತಿಳಿಸಿದರು. ಮಧುರ ಆ ರಹಸ್ಯ ಅಲ್ಲಿಗೆ ಮುಚ್ಚಿ ಹಾಕಿದಳು ಮತ್ತು ರಿಲ್ಯಾಕ್ಸ್ ಆಗಿ ಉಸಿರಾಡಿದಳು. ಯಾವ ಮಗುವನ್ನು ಹೆಣ್ಣು ಮಗುವೆಂದು ತಿರಸ್ಕರಿಸಿದ್ದನೋ ಅದೇ ಮಗುವಿನಿಂದ ಇಂದು ಕ್ರಿಯಾಕರ್ಮವನ್ನು ಮಾಡಿಸಿಕೊಂಡಿದ್ದ. ಮಧುರ ತನ್ನ ಹಣೆಬರಕ್ಕೆ ಅಳದೆ ತನ್ನ ಕಾಲ ಮೇಲೆ ತಾನು ನಿಂತಿದ್ದಳು. ಇವತ್ತು ಅವಳ ಮಗಳು ಸನ್ನಿಧಿ ಮತ್ತು ಮಗ ಗೌರವನ ಮದುವೆ ಇತ್ತು. ಕರಣ್ ಮಾಧುರಿಯ ಕಡೆ ನೋಡಿ ನಗುತ್ತಿದ್ದ. ಇವತ್ತು ಈ ಯಶಸ್ವಿಯ ಹಿಂದೆ ಒಂದು ಹೆಣ್ಣಿದ್ದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.